ಯಾಕೆ ಇಡೀ ವಿಶ್ವದಾದ್ಯಂತ ಅಂದರೆ ಇದಕ್ಕೆ ಒಂದು ಆಧ್ಯಾತ್ಮ ಹಿನ್ನೆಲೆ. ವಿಶೇಷವಾಗಿ ಈ ಜಗತ್ತಿನ ಅನೇಕ ಮತಪಂಥಗಳು, ಧರ್ಮಗಳು ನೂರಾರು ಸಾವಿರಾರು ಎಲ್ಲ ಉದಯ ಆಗವ. ಅದರಲ್ಲಿ ಮುಖ್ಯ ಸ್ಥಾನ ಹಿಂದೂ ಧರ್ಮದ್ದು. ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಮುಖ್ಯ ಪ್ರಾಧಾನ್ಯತೆ ರಾಮಾಯಣ ಮಹಾಭಾರತದಲ್ಲಿ ಬರುವಂತ ನಮ್ಮ ಧರ್ಮ ಗ್ರಂಥಗಳು ಯಾವ ಅಂತಂದ್ರೆ ರಾಮಾಯಣ ಮಹಾಭಾರತ. ಈ ಮಹಾಭಾರತದಲ್ಲಿ ಬರ್ತಕ್ಕಂಥ ಈ ಉಪನಿಷತ್ತುಗಳು ಸಾಧಾರಣ ನಾವು ಮುಖ್ಯವಾಗಿ ಶಾಸ್ತ್ರ ಅಭ್ಯಾಸ ಮಾಡ್ಬೇಕಾಗಿತ್ತು ಅಂತಂದ್ರ ಪ್ರಸ್ಥಾನತ್ರಯಗಳು ಅಂತೇವೆ ನಾವು. ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಒಂದು ಶ್ರುತಿ ಪ್ರಸ್ಥಾನ, ಒಂದು ನ್ಯಾಯ ಪ್ರಸ್ಥಾನ, ಆಮೇಲೆ ಶ್ರುತಿ ಪ್ರಸ್ಥಾನ ಹಾಗೂ ಉಪನಿಷತ್ತು. ಇನ್ನು ನ್ಯಾಯ ಪ್ರಸ್ಥಾನ ಬಹಳ ಕಠಿಣದ. ಬ್ರಹ್ಮಸೂತ್ರದಿಂದ ಅದು ಒಂದು 555 ಸೂತ್ರಗಳಿಂದ ಕೂಡಿದಂಥದ್ದು. ಅದನ್ನು ಬಂಗಾರದ ಪದಗಳಿಂದ ಅಂದ್ರೆ ಸಂಕ್ಷಿಪ್ತವಾದ ಶಬ್ದಗಳಿಂದ ಬೃಹದಾಕಾರವಾದ ಅರ್ಥವನ್ನ ಹುದುಗಿಟ್ಟಿದ್ದಾರೆ. ಅದಕ್ಕೆ ಗುರುಮುಖೇನ ಅದು ಬೇಕು. ಇನ್ನು ಸ್ಮೃತಿಗಳು, ಅದು ಶ್ರುತಿ, ಆ ಶ್ರುತಿಯನ್ನೇ ಸ್ಮರಿಸಿ ಹೇಳಿದ ಅತಿಶಯದ ಋಷಿ ವಾಕ್ಯಗಳು ಸ್ಮೃತಿ ಎನಿಸಿದವು ಲೋಕ ಸೇವೆ ಆಗಿ, ಲೋಕದೊಳಗೆ ಅವು ಸೇವೆ ಆಗಿದಾವ. ಯಾವ ಸ್ಮೃತಿ, ಭಗವದ್ಗೀತಾ ಅಂತವೆಲ್ಲ. ಇನ್ನು ಶ್ರುತಿಯಾದ ಉಪನಿಷತ್ತುಗಳು ಅವು ನಮಗೆ ನಿಲುಕ್ತಾವ. ನ್ಯಾಯ ಪ್ರಸ್ಥಾನ ದೂರ ಇರಲಿ, ಶ್ರುತಿ ಪ್ರಸ್ಥಾನದಲ್ಲಿ ಬರುವಂತ ಉಪನಿಷತ್ತುಗಳು. ಇನ್ನು ಸ್ಮೃತಿ ಪ್ರಸ್ಥಾನ ಅದಲ್ಲ, ಭಗವದ್ಗೀತಾ ಎಲ್ಲರಿಗೂ ತಿಳಿಯುವಂಗದ. ಯಾಕೆ ಎಲ್ಲರಿಗೂ ತಿಳಿಯುವಂಗದ ಅಂದ್ರ ಎಲ್ಲಾ ವೇದಗಳ ರಹಸ್ಯವನ್ನ, ಎಲ್ಲಾ ವೇದ ಉಪನಿಷತ್ತುಗಳ ಸಾರ ಸಂಗ್ರಹದ ಇದು. ಶಂಕರ ಭಗವತ್ಪಾದರು ಹೇಳ್ತಾರೆ, ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ. ಸರ್ವಶಾಸ್ತ್ರಗಳ ಸಾರ ಇದು. ಮಾನವನಿಗೆ ಬೇಕಾಗಿರುವಂತಹ ಶಾಂತಿ, ಸುಖ, ಸಮಾಧಾನಗಳನ್ನು ಕೊಡ್ತಾ ಇದೆ ಲೌಕಿಕವಾಗಿ. ಮುಮುಕ್ಷು ಸಾಧಕರಿಗೆ ಮುಕ್ತಿಯ ಸಾಧನದ ಸೋಪಾನಗಳನ್ನು ಕೊಡ್ತಾ ಇದೆ. ಹೇಗೆ? ಪ್ರತಿಯೊಂದು ಅಧ್ಯಾಯದ ಕೊನೆಗೆ ನೋಡ್ತೀರಿ ನೀವು, ಶ್ರೀಮದ್ ಭಗವದ್ಗೀತಾಯ ಉಪನಿಷತ್ತು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ. ಹಿಂಗೆ ಪ್ರತಿಯೊಂದರಲ್ಲಿ ಕರ್ಮಯೋಗೋ ನಾಮ, ಜ್ಞಾನ ವಿಜ್ಞಾನ ಯೋಗೋ ನಾಮ, ಸಾಂಖ್ಯ ಯೋಗೋ ನಾಮ, ಹಿಂಗೆಲ್ಲ ಯೋಗಗಳನ್ನ ಸಾಧನಗಳನ್ನ ಹೇಳ್ಯಾರ. ಯಾವ ಮೊದಲು 6 ಖಂಡಗಳಲ್ಲಿ ಒಟ್ಟು 18 ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳಲ್ಲಿ ಕರ್ಮಕಾಂಡ, ಮತ್ತ 6 ಅಧ್ಯಾಯಗಳಲ್ಲಿ ವಾಸನಕಾಂಡ, ಜ್ಞಾನಕಾಂಡನ ಹೇಳ್ತಾ ಹೋಗಿ ಸಾಧನಗಳಿಂದ ಸಾಧ್ಯವಾದಂಥದ್ದನ್ನು ಬೇಕಾದಂತ ಮೆಟ್ಟಲುಗಳನ್ನು ಹೇಳ್ಕೊಂತ ಹೋಗಿದ್ದಾರೆ. ಆದ್ರಿಂದ ಈಗ ನಾವು ವಿಚಾರ ಮಾಡಬೇಕಾದದ್ದು ಅಂತ ಯಾವ ಭಗವದ್ಗೀತೆಯ ತಾಯಿಯ ಗೀತಾ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕನ್ನುವಂಥದ್ದು ನಮ್ಮ ಹಂಬಲದ. ಇರ್ಲಿ, ಈಗ ಅಲ್ಲಲ್ಲಿ ಆಶ್ರಮಗಳಲ್ಲಿ ಅದನ್ನ 2 ದಿವಸ 3 ದಿವಸ ಹಿಂಗೆ ಆಚರಿಸ್ತಾ ಬಂದಿದ್ದಾರೆ ಪುಣ್ಯಾತ್ಮರು. ಅದರ ಮಹತ್ವ ಗೊತ್ತಿದೆ. ಇಲ್ಲಿ ಜಯಂತಿ ಅರ್ಥಾತ್ ಈ ಜಯಂತಿ ಅಂದ್ರೆ ಏನು? ಜಯಂ ತನೋತಿ ಇತಿ ಜಯಂತಿ. ಯಾವುದು ನಮ್ಮ ಬಾಳಿಗೆ ಬೆಳಕಾಗಿ ಶ್ರೇಯಸ್ಸನ್ನ, ಅಭ್ಯುದಯನ್ನ ತಂದು ಕೊಡ್ತಾ ಇದೆಯೋ, ಜಯವನ್ನು ಕೊಡ್ತಾ ಇದೆಯೋ ಅದು ಜಯಂತಿ. ಆ ಜಯಂತಿ ಅಂದ್ರೆ ಮಹಾತ್ಮರ ಜಯಂತಿಯನ್ನ ನಾವು ನೋಡ್ತಾ ಇದ್ದೀವಿ. ಆ ಜಯಂತಿಗಳು ಏನ್ ರಗಡದಾವ? ಶಂಕರ ಜಯಂತಿ, ಹನುಮ ಜಯಂತಿ, ದತ್ತ ಜಯಂತಿ. ಈ ಜಯಂತಿಯ ಮೂಲ ಉದ್ದೇಶ ಏನು ಅಂದ್ರೆ ದೇವರನ್ನ, ಗುರುಗಳನ್ನ ಸ್ಮರಿಸುವಂತಹದ್ದು, ಕೃತಜ್ಞತೆಗಳನ್ನು ಸಮರ್ಪಿಸುವಂತಹದ್ದು, ಭಗವದ್ಗೀತೆಯ ಉಪಕಾರದ ಸ್ಮರಣೆ. ಹಾಗಾಗಿ
ಹಾಗಾದ್ರೆ ಭಗವದ್ಗೀತೆ ಅಂದ್ರೇನು? ಜಯಂತಿ ಅಂದ್ರೇನು? ಭಗವದ್ಗೀತೆ, ಭಗವತ್ ಅಂದ್ರೆ ನಮ್ಮ ಸಂಪತ್ತು, ಜ್ಞಾನ, ವೈರಾಗ್ಯ, ಕೀರ್ತಿ, ಬಲ, ಐಶ್ವರ್ಯ, ತೇಜ, ವೀರ್ಯ, ಹಿಂಗ ಎಲ್ಲ ಒಂದು ಶಕ್ತಿಗಳ ಸಮೂಹ ಭಗವತ್. ಅದು ಗೀತೆ. ಗೀತೆ ಅಂದಾಗ ನಮ್ಗೆ ನೆನಪಾಗ್ತದ ಅನೇಕ ಗೀತೆಗಳಿದಾವ. ಸಾಮಾನ್ಯವಾಗಿ 18 ಗೀತೆಗಳನ್ನ ನಾವು ನೋಡಿದ್ವಿ. ಅಷ್ಟಾವಕರ ಗೀತೆ, ವಶಿಷ್ಠ, ಗಣೇಶ, ಅವಧೂತ, ಪರಾಶರ, ಹರಿಗೀತೆ, ಶಿವಗೀತೆ, ಬ್ರಹ್ಮಗೀತೆ, ಕಪಿಲಗೀತೆ, ಹಂಸಗೀತೆ, ಹೀಗೆ ಹಲವಾರು ಗೀತೆಗಳಲ್ಲಿ ನಮ್ಮ ಭಗವದ್ಗೀತೆ ಕಳಸಪ್ರಾಯವಾಗಿದೆ. ಯಾಕೆ ಇದಕ್ಕೊಂದಿಷ್ಟು ಮಹತ್ವ? ಭಗವದ್ಗೀತೆ ಇದು ಕೃಷ್ಣ ಪರಮಾತ್ಮನಿಂದ ಆಚರಿಸ್ಯಾರ ಅಂತ ಹೇಳ್ತಾರ. ಅನೇಕ ಜಯಂತಿಗಳನ್ನ ನಾವು ಆಚರಿಸ್ತೇವಲ್ಲ. ನಾವು ಲೌಕಿಕದಲ್ಲಿ ಗಾಂಧಿ ಜಯಂತಿ, ಬುದ್ಧ ಜಯಂತಿ, ಇವರಿಗೆ ಜಯಂತಿ ಅಂತಾರ. ನಮಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತೇವೆ, ನಾವು ಹುಟ್ಟಿದ ಹಬ್ಬ ಅಂತೀವಿ. ನಮ್ಗೆ ಯಾಕೆ ಜಯಂತಿ ಅನ್ನೋದಲ್ಲ, ಅವ್ರಿಗೆ ಯಾಕಂತಾರ? ಈ ಮಹಾತ್ಮರು ಅವರ ಹುಟ್ಟಿನಿಂದ ಜಗತ್ತಿಗೆ, ಜಗತ್ತಿನ ಮಾನವ ಜನಾಂಗ ಉಪಕಾರ ಆಗಿದೆ, ಧರ್ಮದ ಜಾಗೃತಿ ಆಗಿದೆ. ತಾವು ಕೂಡ ಆ ಧರ್ಮವನ್ನ ಪಾಲಿಸಿ ಆಚರಿಸಿ, ಆಚಾರ ಪರಮೋ ಧರ್ಮ, ತಮ್ಮ ದಿನನಿತ್ಯ ಬಾಳಿನಲ್ಲಿ ಅದನ್ನು ತಂದುಕೊಂಡು ಇತರರಿಗೂ ಬೋಧ ಮಾಡಿದರು. ಉದಾಹರಣಾರ್ಥವಾಗಿ ಗಾಂಧಿ ಜಯಂತಿ. ಗಾಂಧೀಜಿಯವರು ತನ್ನ ಬದುಕಿನಲ್ಲಿ ಆ ಸತ್ಯವನ್ನು ಪರಿಪಾಲನೆ ಮಾಡಿದರು. ಮೇರಾ ಜೀವನಿ ಮೇರಾ ಸಂದೇಶ, ನನ್ನ ಆಚರಣೆ ನನ್ನ ಒಂದು ಸಂದೇಶ. ಉಸಿರಿನ ಕೊನೆಯವರೆಗೂ ಕೂಡ ಆ ಸತ್ಯವನ್ನು ಪರಿಪಾಲಿಸಿದರು. ದೇಶಕ್ಕಾಗಿ ದುಡಿದರು, ಧರ್ಮ ಜಾಗೃತಿಯನ್ನು ಮಾಡಿದರು. ರಾಷ್ಟ್ರ ಜನಕ, ರಾಷ್ಟ್ರಪಿತ ಅನಿಸಿಕೊಂಡ್ರು. ಅವ್ರು ಆಚರಿಸ್ತೀವಿ. ಹಿಂಗ ಅನೇಕ ಮಹಾತ್ಮರದ್ದು ಆಚರಿಸ್ತೀವಿ. ಅವರು ತಮ್ಮ ಅನುಭವವನ್ನು ಜಗತ್ತಿಗೆ ಸಾರಿ ಹೇಳಿದರು. ಸರಿ, ಈ ಜಯಂತಿ ಮಾಡೋದು ಮನುಷ್ಯರಿಗೆ ಮಾಡ್ತಾರಲ್ಲ, ಅದು ಒಪ್ಪುವ ಮಾತು ಸರಿ. ಆದರೆ ಧರ್ಮಗ್ರಂಥಕ್ಕೆ ಜಯಂತಿ ಮಾಡ್ತಾ ಇದ್ದೀವಲ್ಲ ನಾವು, ಹೌದಾ? ಎಲ್ಲಾ ಗೀತೆಗಳ ಈ ಗೀತೆ ಏನದಲ್ಲ, ಎಲ್ಲಾ ಉಪನಿಷತ್ಗಳ ಸರ್ವಸಾರ ಅಂತ ಹೇಳಿದ್ವಿ ನಾವು. ಆದ್ರಿಂದ ಉಪನಿಷತ್ತುಗಳಿಗೆ ಜಯಂತಿ ಮಾಡಬಹುದಿತ್ತಲ್ಲ, ಸಂಶಯ. ಅಥವಾ ವೇದ ಮಾತೆಗೆ ಇದು ಉಪನಿಷತ್ತುಗಳ ರೂಪದಿಂದ ಪರಮಾತ್ಮನ ಬಾಯಿಂದ ಬಂದದ. ಪರಮಾತ್ಮನ ಉಸಿರು ವೇದ ಮಾತೆ. ವೇದ ಮಾತೆ ಅದರ ವೇದ ಜಯಂತಿ ಅಂದಿದ್ರೆ ಹಾಕಿತ್ತಲ್ಲ. ಹೌದು, ಸರಿ, ಎಲ್ಲ ಮಾತುಗಳು ಸರಿನೇ. ಆದರೆ ಈ ಭಗವದ್ಗೀತೆ ಇದ್ರದ್ದು ಯಾಕೆ ಆಚರಿಸ್ತೀವಿ ಅಂದ್ರೆ ಮೂಲ ವೈಶಿಷ್ಟ್ಯ ಇದು ಆಚರಣೆಯಲ್ಲಿ ಬರಬೇಕಾಗಿತ್ತು. ಅಂದ್ರೆ ವೇದಗಳ ಆಚರಣೆಯಲ್ಲಿ ತಂದಿಲ್ಲ, ವೇದಗಳ ಸಾರವನ್ನ ಇದು ಏನ್ ಮಾಡೈತಿ? ಆ ಉಪನಿಷತ್ತುಗಳ ವೇದಗಳ ಸರ್ವಸಾರವನ್ನ ಗುರು ಶಿಷ್ಯರ ಸಂವಾದ ರೂಪದಿಂದ ಸಕಲ ಮಾನವರಿಗೆ ಅರ್ಥಪೂರ್ಣವಾಗುವಂತೆ ಅಂಗೈಲಿರುವ ನೆಲ್ಲಿಕಾಯಿಯಂತೆ ಜನಮನಗಳಲ್ಲಿ ಬಿತ್ತಿಸಿರುವುದರಿಂದ ಆಚಾರಕ ಮಹತ್ವದ. ಆದ್ದರಿಂದ ಇದು ಜೀವಂತಿಕೆಯನ್ನು ಪಡೆದಿದ್ದರಿಂದ ಜನಮನಗಳ ಎಲ್ಲರ ಹೃದಯಗಳಲ್ಲಿ ಅಚ್ಚಳಿದು ಉಳಿದಿರುವುದರಿಂದ ಇದಕ್ಕೆ ಜಯಂತಿ, ಭಗವದ್ಗೀತೆಯ ಜಯಂತಿ. ಇನ್ನು ಉಳಿದ ಯಾವ ಧರ್ಮ ಗ್ರಂಥ ಜಯಂತಿ ಮಾಡಿಲ್ಲ. ಬೈಬಲ್ ಜಯಂತಿ ಕೇಳಿದ್ರ, ಕುರಾನ್ ಜಯಂತಿ ಕೇಳಿದ್ರ, ಗ್ರಂಥ ಸಾಹೇಬ್ ಜಯಂತಿ ಕೇಳಿದ್ರ, ಯಾವ ಧರ್ಮ ಗ್ರಂಥಗಳಿಗೂ ಜಯಂತಿಯನ್ನ ಮಾಡಿಲ್ಲ. ನಾವು ಮಾತ್ರ ಭಾರತೀಯ ಹಿಂದೂಗಳು ಭಗವದ್ಗೀತೆಗೆ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂತ ಭಾಗ್ಯಶಾಲಿಗಳು. ಯಾಕೆ? ಅದರ ಒಂದು ವಿಶಿಷ್ಟವಾದ ತತ್ವ ಸಿದ್ಧಾಂತಕ್ಕಾಗಿ. ಯಾಕಂದ್ರೆ ನೋಡ್ರಿ, ಅದು ಬ್ರಹ್ಮವಿದ್ಯೆಯನ್ನು ಕೊಡ್ತಾ ಇದೆ, ಯೋಗ ಶಾಸ್ತ್ರವನ್ನು ಕೊಡ್ತಾ ಇದೆ. ಹೇಗೆ? ಕೃಷ್ಣಾರ್ಜುನ ಸಂವಾದೆ.
ಆ ರೂಪದಿಂದ, ಕರ್ಮಯೋಗ ರೂಪದಿಂದ, ಜ್ಞಾನ ಯೋಗ ರೂಪದಿಂದ, ಜ್ಞಾನ ವಿಜ್ಞಾನ ರೂಪದಿಂದ, ಸಾಂಖ್ಯ ಯೋಗ ರೂಪದಿಂದ ಅವನು ಹೇಳ್ಕೊಂತ ಹೋಗಿ ಅಧ್ಯಾಯದ ಕೊನೆಗೆ ಅದರ ಮಹತ್ವವನ್ನ, ಮಹಿಮೆಯನ್ನ ಹೇಳ್ಕೊಂತ ಹೋಗಿದ್ದೇವೆ. ಆದ್ದರಿಂದ ನಾವು ಗೀತಾ ಜಯಂತಿನ ಆಚರಿಸುವುದು ಯಾಕೆ ಅಂತಂದ್ರೆ ಮಹಾತ್ಮರ ಗ್ರಂಥ ಅಂತಂದೆ, ಮಹಾತ್ಮರಂತೆ ಇದು ಕೂಡ. ಇದಕ್ಕೆ ಬಹಳ ಮಹತ್ವ ಯಾಕೆ ಬಂದದಂದ್ರೆ ಇದು ಸನಾತನವಾದದ್ದು, ಇದು ಮಾನವ ನಿರ್ಮಿತ ಅಲ್ಲ. ಉಳಿದೆಲ್ಲವೂ ಮಾನವ ನಿರ್ಮಿತದವು, ಇದು ಅಪೌರುಷೇಯ, ಪುರುಷ ನಿರ್ಮಿತ ಅಲ್ಲ. ಅದಕ್ಕೆ ಇಷ್ಟೊಂದು ಮಹತ್ವದ. ಈ ಧರ್ಮವನ್ನ, ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ವಿಷಯಗಳು, ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಎಲ್ಲೂ ಸಿಕ್ಕಿಲ್ಲ. ಅದು ಹಿಂದೂ ಧರ್ಮ ಎಲ್ಲಿ ಯಾರ ಕಂಡು ಹಿಡಿದ್ರು ಎಲ್ಲಿಂದ ಬಂತು. ಅಪೌರುಷ ಇದ್ದದ್ದರಿಂದ ಅದಕ್ಕೆ ಅಷ್ಟು ಮಹತ್ವದ. ಇಷ್ಟೊತ್ತಿಗೆ ಸಂಶೋಧಕರು ಹುಡುಕಿ ಬಿಡ್ತಿದ್ರು ಅದನ್ನ. ಆದರೆ ಅಪೌರುಷ ಇದ್ರಿಂದ ಹುಡುಕ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಉಪನಿಷತ್ತುಗಳ ಮೂಲ ಹಿಡಿಕರಿ ಯಾರು ಅವ್ರಿಗೆ ಆತರಿಸಿಲ್ಲ ಇಲ್ಲ. ಯಾಕೆ? ಭಗವದ್ವಾಣಿ. ಆದ್ದರಿಂದ ಎಷ್ಟೋ ಉಪನಿಷತ್ತು, 1008 ಉಪನಿಷತ್ತುಗಳದಾವ. ಕಾಲಾಂತರದಲ್ಲಿ ಎಲ್ಲ ನಾಶ ಹೋಗ್ಯಾವ. ಇನ್ನೊಬ್ಬರ ದೇಶಕ್ಕೆ ಹೋಗ್ಬಿಟ್ಟಾವು. ಯಾಕೆ? ತಕ್ಷಶಿಲಾ ನಾಲಂದದಲ್ಲಿ ಮಹಾವಿಶ್ವವಿದ್ಯಾಲಯಗಳದ್ದು 8 ವರ್ಷ ಉಳಿದಾವ್. ಮುಸ್ಲಿಮರು ಅವನ್ನೆಲ್ಲ ಸುಟ್ಟು ಹಾಕಿಬಿಟ್ರು ಧರ್ಮಯುದ್ಧದಲ್ಲಿ. ಕೆಲವೊಂದು ಇಸ್ಲಾಂಗಳು ಅವನು ಓದ್ಬಿಟ್ರು. ದಾರಾ ಶಿಕಾವು ಅನ್ನುವಂತ ಇಸ್ಲಾಂ ದೇಶದ ದೊರೆ ಅವೆಲ್ಲಾ ಉಪನಿಷತ್ತುಗಳನ್ನು ಒಯ್ದು ಪಾರ್ಸಿ ಭಾಷೆಗೆ ತರ್ಜುಮೆ ಮಾಡಿ ಅಲ್ಲೋಪನಿಷತ್ತು ಅಂತ ಹೆಸರಿಟ್ಟಾನ ನೋಡಿ. ಹೀಗೆ ಅಲ್ಲಲ್ಲಿ ಎಲ್ಲ ಓದ್ಬಿಟ್ಟಾರೆ. ಪಾರ್ಸಿ, ಗ್ರೀಕ್ ಎಲ್ಲ ಕಡೆ ಓದ್ತಾರೆ. ಅದರಂತೆ ನಮ್ಮ ಉಪನಿಷತ್ತುಗಳು ಇವು ಬೇರೆ ಬೇರೆ ಸ್ವತ್ತಯ್ಯ ದೇಶಗಳ ಸ್ವತ್ತಾಗಿದ್ದಾವು. ಮತ್ತು ಅಷ್ಟೇ ಅಲ್ಲ, ಇದನ್ನ ಅಮೇರಿಕದವರು ಕೂಡ ಇಲ್ಲಿ ಎಷ್ಟೋ ಗ್ರಂಥಗಳನ್ನ, ಉಪನಿಷತ್ತುಗಳನ್ನ ಓದಾರ. ಈ ಭಗವದ್ಗೀತೆ ಎಲ್ಲ ಮಹಾತ್ಮರ ಬಾಯಲ್ಲಿದೆ. ಮೊಟ್ಟ ಮೊದಲು ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡಿಸಿದ್ರು ಇಲ್ಲಿ ವಾರನ್ ಹೇಸ್ಟಿಂಗ್ಸ್. ಅವ ಇದನ್ನ ಉಪನಿಷತ್ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಇದರ ಮಹತ್ವವನ್ನು ಕಂಡುಕೊಂಡು ತಮ್ಮ ದೇಶಕ್ಕೆ ಓದು. ಅಲ್ಲಿ ಓದಿದಾಗ ಅಲ್ಲಿ ವಿಜ್ಞಾನಿಗಳು ಇದನ್ನು ನೋಡಿದ್ರು, ಗುಟ್ಟನ್ನ ಹೇಳಿಕೊಡ್ಲಿಲ್ಲ. ಇದನ್ನ ಅಲ್ಲಿರ್ತಕ್ಕಂಥ ಓಮನ್ ಹೈಮರ್ ಅನ್ನುವಂತ ಒಬ್ಬ ವಿಜ್ಞಾನಿ ಇದನ್ನು ಓದಿದ, ಅಧ್ಯಯನ ಮಾಡಿ ನಮ್ಮ ತಾಂತ್ರಿಕತೆಯನ್ನ, ಒಂದು ನಮ್ಮಲ್ಲಿರ್ತಕ್ಕಂಥ ಭಗವದ್ಗೀತೆಯ ಶ್ಲೋಕ, ಗೀತೆಯ 11ನೇ ಅಧ್ಯಾಯದ 12ನೇ ಶ್ಲೋಕ, ದಿವಿ ಸೂರ್ಯ ಸಹಸ್ರಶ್ಯ ಭವೇದ್ಯುಗ್ಧ ಪುಧಿಷ್ಠಿತ ಅನ್ನುವಂತ ಗೀತೆಯನ್ನು ಓದಿದವ ಅರ್ಥ ಮಾಡಿಕೊಂಡ. ಯಾವ ಒಂದು ಆಲದ ಬೀಜನಲ್ಲಿರುವ ಬೃಹದಾಕಾರವಾದಂತಹ ಶಕ್ತಿ ಇದೆಯೋ, ಅರ್ಥಾತ್ ಯಾವ 1000 ಸೂರ್ಯರು, ದಿವಿ ಸೂರ್ಯ ಸಹಸ್ರಸ್ಯ ಅಂದ್ರೆ ಸಾವಿರಾರು ಸೂರ್ಯರು ಒಂದೇ ಸಾರಿ ಉದಯಿಸಿದರೆ ಯಾವ ಪ್ರಕಾಶ ಉಂಟಾಗುವುದೋ ಆ ಒಂದು ಪ್ರಕಾಶ ಈ ನಮ್ಮ ವಿಶ್ವವ್ಯಾಪಿ ಪರಮಾತ್ಮನ ಒಂದು ಅಣುವಿಗೆ ಸಮ ಆಗೋದಿಲ್ಲ ಅಂತ ಪ್ರಕಾಶದ ಅಂತ ಹೇಳಿದಾಗ ಅವನು ತಿಳ್ಕೊಂಡ, ಹಂಗಾರ ಅಣಿವಿನ ಒಡೆದು ನೋಡ್ಬೇಕು. ಅದನ್ನ ನಾವು ಓಮರ್ ಏನ್ ಮಾಡಿದ, ವಿಭಜನೆ ಮಾಡ್ತಾ ಮಾಡ್ತಾ ಪರಮಾಣುವನ್ನ ಅದನ್ನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ. E=mc², ಐನ್ಸ್ಟೈನ್ ಇವೆಲ್ಲ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ರು, ಸ್ಫೋಟ ಮಾಡಿದ್ರು. ಅದೇ ಶ್ಲೋಕದ ಸಹಾಯದಿಂದ ಪರಮಾಣು ಬಾಂಬನ್ನು ಕಂಡಿಡಿದ್ರು, ವಿಮಾನವನ್ನು ಕಂಡಿದ್ದು ನಮ್ಮ ದೇಶದ ಒಂದು ಟೆಕ್ನಾಲಜಿನೇ. ಹೀಗೆ ನಮ್ಮ ದೇಶದ ಜ್ಞಾನ ಎಲ್ಲ ದೇಶಕ್ಕೆ ಮಾರಿ ಹೋಗಿ ಅದರ ಉಪಯೋಗ ಅವ್ರು ತಗೊಂಡ್ರು. ಅವಂತಾನ ತಾವೊಂದು ಬರೆದು ಹೋಗ್ಯಾನಂತ, ಈ ಗ್ರಂಥನ್ನ ಭಾರತೀಯರೇನಾದ್ರೂ ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದರೆ ಇದು ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ರಾಷ್ಟ್ರ ಆಗ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ, ವಿಷಾದದ ಈ ಹಿಂದೂಗಳು ಇದಕ್ಕೆ ಯಾಕೋ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಇದರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬಹಳ ಅಗಾಧವಾದದ್ದು ಅಂತೇಳಿ ಈಗ ಎಲ್ಲಾ ಪಾಶ್ಚಿಮಾತ್ಯರು ಭಗವದ್ಗೀತೆಯನ್ನ ತಮ್ಮ ಪಠ್ಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಮ್ಗೆ ಮನೆಗೆ ಗೊತ್ತಾಯ್ತು, ನಮ್ದಾರ್ ಸರ್ ಮೊಮ್ಮಗ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದೇನೆ, ಭಗವದ್ಗೀತಾ ಶ್ಲೋಕ ಹೇಳ್ತಾನೆ, ಅಲ್ಲಿ ಭಗವದ್ಗೀತಾ ಇಟ್ಟಾರಂತ.
ಇಂಗ್ಲೆಂಡ್ದಲ್ಲಿ ಭಗವದ್ಗೀತಾ ಹಚ್ಚಾರ. ದುರ್ದೈವದ ಸಂಗತಿ ನಮ್ಮ ದೇಶದಲ್ಲಿ ಭಗವದ್ಗೀತೆ ಆ ಶಾಲೆ ಕಾಲೇಜುಗಳಲ್ಲಿ ಇಲ್ಲ. ಕೆಲವು ಕಡೆ ಹಚ್ಚಾರ, ಕೆಲವು ಇಲ್ಲಿ ಕಂಪಲ್ಸರಿ ಇಲ್ಲ, ಅವ್ರಿಗೆ ಹರ್ಕತಿನ ಕೆಲಸ ಅಲ್ಲ. ಯಾಕೆ ಹಿಂಗ್ ಗೊತ್ತಿಲ್ಲ? ಆ ಭಗವದ್ಗೀತೆ ಆಸ್ಪಾಸ್ ಹಿಂದೆ ಹಾದಿಲ್ಲ ನಮ್ಮ ಶಾಸಕರು. ಅವ್ರು ಚೆನ್ನಾಗಿ ಅಭ್ಯಾಸ ಮಾಡಿದ್ರ ಇದ್ರ ಮಹತ್ವ ಗೊತ್ತಾಕಿತ್ತು, ಕಡ್ಡಾಯ ಮಾಡ್ತಿದ್ರು. ದುರ್ದೈವದ ಸಂಗತಿ. ಅದಕ್ಕೆ ನಮ್ಮ ಅಧ್ಯಾತ್ಮದ ಪ್ರಗತಿ ಆಗ್ತಾ ಇಲ್ಲ. ಹಾಗಾದ್ರೆ ಇರ್ಲಿ, ಅದ್ರ ಮಹತ್ವ ಬಹಳ ಜನ ಎಲ್ಲ ಹೇಳ್ಯಾರ. ಅದು ದಿವ್ಯ ಗೀತೆ ಅಂತಾರ. ಕೆಲವರು ಸ್ವಾಮಿ ವಿವೇಕಾನಂದರು ಕೂಡ ಅದರ ಬಗ್ಗೆ, ಅದರಿಂದ ನಾನು ಮುಂದೆ ಬಂದೆ. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಗೀತಾ ಮಾತೆಯನ್ನು ನನ್ನ ದಿಗ್ವಿಜಯವನ್ನಾಗಿ ಮಾಡಿದಳು. ಗೀತೆ ಮಾತೆಯನ್ನ ಕೈಯಲ್ಲಿ ಹಿಡ್ಕೊಂಡು ನಾನು ಅಲ್ಲಿ ಪ್ರವಚನ ಮಾಡಿದ್ದೀನಿ. ನನ್ನ ಹೃದಯ ಗ್ರಂಥ ಅದನ್ನ ಹೇಳದೆ ಎಲ್ಲಾ ಗ್ರಂಥಗಳಿಗೆ ಬಿದ್ದು, ಎಲ್ಲಾ ಧರ್ಮಗಳ ಆಧಾರ ಪ್ರಾಯ ನನ್ನ ಧರ್ಮ ಗ್ರಂಥ ಯಾವುದು? ಅಲ್ಲಿ ಬರುವಂತ ಭಗವದ್ಗೀತಾ. ಇಷ್ಟೊಂದು ಹೆಮ್ಮೆ ಅವರಿಗೆ. ಗೀತಾ ಮಾತೆಯನ್ನು ನನ್ನ ದಿಗ್ವಿಜಯ ಮಾಡಿದಳು. ಹಾಗೆ ಎಲ್ಲರೂ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಎಂತೆಂತ ಮಹಾತ್ಮರು ಅವರೆಲ್ಲ ಗೀತೆಗೆ ವ್ಯಾಖ್ಯಾನಗಳನ್ನು ಬರೆದಾರೆ. ಗೀತೆ ಯಾರಿಗೆ ಯಾವ ರೀತಿಯಿಂದ ಎಲ್ಲರಿಗೂ ಅದೇ ತಾಯಿ ಸ್ವರೂಪ. ಯಾರು ದ್ವೈತ ಪರ ಬರೆದ್ರು, ಯಾರು ವಿಶಿಷ್ಟ ದ್ವೈತ ಬರೆದ್ರು, ಯಾರು ಅದ್ವೈತ ಪರ ಬರೆದ್ರು, ಎಲ್ಲರಿಗೂ ತಾಯಿ ಸಮಾನ. ಒಂದೇ ತಾಯಿಯಿಂದ ಹುಟ್ಟಿದಂತ ಮಕ್ಕಳಿಗೆ ನಮ್ಮ ತಾಯಿಕಿ ಅವ್ವ, ನಮ್ಮವ್ವ. ಯಾರವ್ವ ಏಕಂತ ಕೇಳಿದ್ರೆ ನಮ್ಮವ್ವ. ಎಲ್ಲರೂ ಹೇಗೆ ಬಡದಾಡ್ತಾರೋ ನಮ್ಮವ್ವ ಅನ್ಲಿಕ್ಕೆ, ಹಾಗೆ ಇವರೆಲ್ಲರೂ ಒಂದೇ ತಾಯಿ ಹೆಸರಿನಿಂದ ತಮಗೆ ಭಾವಕ್ಕನುಗುಣವಾಗಿ ದ್ವೈತ ಪರ, ಅದ್ವೈತ ಪರ, ವಿಶಿಷ್ಟಾದ್ವೈತ ಪರ, ಶಕ್ತಿ ವಿಶಿಷ್ಟಾದ್ವೈತ ಪರ ಏನು ಬರದಾರ ಇರಬಹುದು. ಆದರೆ ಆಗಿನ ಕಾಲಕ್ಕೆ, ಆಗಿನ ಒಂದು ವಾತಾವರಣಕ್ಕೆ ಅವರು ಬರೆದಿರಬಹುದು. ಅವರು ಜ್ಞಾನಿಗಳೇ. ಆ ತಾಯಿಯನ್ನ ಹಂಚಿಕೊಂಡಾರ. ಅದನ್ನ ಆಗಿನ ಅಹಿಂಸಾ ಬಾಳ ಇತ್ತು. ಹಾಗೆ ತಾಂಡವ ಆಗಿನ ವಾತಾವರಣಕ್ಕೆ ಬುದ್ಧ ಅಹಿಂಸಾ ಪರಮೋ ಜೈನರು ಅಹಿಂಸಾ ಪರಮೋ ಧರ್ಮ ಅಂದರು. ಬುದ್ಧ ಅಹಿಂಸಾ ಅವೇನಂದ? ಆಸೆ ದುಃಖದ ಮೂಲ ಅಂದ. ಪಂಚಪ್ರಕಾರದ ಕರ್ಮಗಳಿಗೆ ಮೋಕ್ಷ ಅಂದ. ಆಸೆಯನ್ನು ತ್ಯಾಗ ಮಾಡಿದ್ರೆ ಮೋಕ್ಷ ಅಂತ ಅವ ಅಂದ. ಹಿಂಗ ನಮ್ಮಲ್ಲಿ ಕೂಡ ಧರ್ಮದ ಪ್ರತಿಪಾದಕರು ಏನೇನು ಹೇಳ್ಕೊಂತವಾದ್ರು ಇವೆಲ್ಲ ಮಾನವ ನಿರ್ಮಿತ. ಬೇಕಾದ ತಗೋರಿ, ನಾವು ಜಗತ್ತಿನಲ್ಲಿ ಧರ್ಮಗಳು ಮಾನವ, ಕ್ರಿಸ್ತ ತಗೋರಿ, ಮೊಹಮ್ಮದ್ ಪೈಗಂಬರ್ ತಗೋರಿ, ಎಲ್ಲ ಮಾನವ ನಿರ್ಮಿತ. ಇವೆಲ್ಲ ನೂರಾರು ಸಾವಿರಾರು ಅದಾವೆಲ್ಲ. ಆದರೆ ನಮ್ದು ಯಾಕೆ ಶ್ರೇಷ್ಠ ಅಂದ್ರ ಇದು ಪುರುಷ ತಂತ್ರ ಅಲ್ಲ, ಅಪೌರುಷೇಯ ಇದ್ದದ್ದರಿಂದ, ಭಗವದ್ವಾಣಿ ಇದ್ದದ್ದರಿಂದ ಇದಕ್ಕೆ ಹೆಸರು ಕೊಟ್ಟಿಲ್ಲ. ಯಾರು ಇದನ್ನ ಕಂಡು ಹಿಡಿದಿಲ್ಲ. ಪೌರುಷೇಯ, ಅದಕ್ಕೆ ಇಷ್ಟೊಂದು ಮಾತು ಬಂದದ. ಇರ್ಲಿ, ಈ ಪ್ರಕಾರ ಇದ ಮಹತ್ವ ಹೇಳ್ಕೊಂತು ಆದ್ರೆ ಬಹಳ ಟೈಮ್ ತಗೋತದ. ಒಂದೇ ಮಾತು, ಭಗವದ್ಗೀತಾ ಕಿಂಚಿದ ದದಿತ ಗಂಗಾ ಜಲಲವ ಕಣಿಕಾ ಪೀತ ಸಕೃತಿ ಯಸ್ಯ ಮುರಾರಿ ಸಮರ್ಚ ತಸ್ಯನ ಕರೋತಿಯ. ಅಂದ್ರ ಭಗವದ್ಗೀತಾ ಸ್ತೋತ್ರದಲ್ಲಿ ಇದ್ರ ಮಹತ್ವವನ್ನ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಗಂಗಾ ನದಿಯ ನೀರನ್ನ ಅಥವಾ ಭಗವಂತನಾದ ವಿಷ್ಣು ನಾಮವನ್ನ, ಇದನ್ನ ನೀರನ್ನ ಕುಡಿದ್ರ, ಈ ಒಂದು ಭಗವದ್ಗೀತೆ ಒಂದು ಶ್ಲೋಕದ ಅರ್ಥವನ್ನ ಸರಿಯಾಗಿ ಪಾನ ಮಾಡಿದ್ರ ಮುಕ್ತಾಗಿ ಹೋಗ್ತೇವಿ. ಹೀಗೆ ಇದರ ಮಹಿಮೆಯನ್ನ ಸಾಕಷ್ಟು ತಗೊಂಡಾರ, ಉಪಯೋಗ ತಗೊಂಡಾರ ಪರಿಚಯರು. ಆದ್ರೆ ನಮ್ಮ ಭಾರತೀಯರ ದುರ್ದೈವ, ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ, ಮನೆಗಳಲ್ಲಿ ಭಗವದ್ಗೀತಾ ಪಾರಾಯಣ ನಡಿಬೇಕು. ಆದರೆ ನಡೀತಾ ಇಲ್ಲ. ಇತ್ತಿತ್ತಲಾಗಿ ಜಾಗೃತ ಆಗ್ತಾ ಇದೆ, ಇಲ್ಲ ಅಂತ ಅಲ್ಲ. ಯಾಕಂದ್ರೆ ಕೃಷ್ಣ ಒಂದೇ ಜಗದ್ಗುರು. ಅವ ಆಚಾರ್ಯನಾಗಿ ಅಷ್ಟೇ ಅಲ್ಲ, ಸದ್ಗುರುವಾಗಿ, ಜಗದ್ಗುರುವಾಗಿ. ಹೌದಾ? ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ದಶಾವತಾರಗಳಲ್ಲಿ ಕೃಷ್ಣ ಅವತಾರ 8ನೇದ್ದು. ಇದು ದ್ವಾಪರ ಕಲಿಯುಗಳ ಸಂಧಿಲಿ ಅದ. ಇರ್ಲಿ, ಹೀಗೆ ಇದರ ವೈಶಿಷ್ಟ್ಯತೆ. ಭಗವದ್ಗೀತಾ ಜಯಂತಿ ಇದರ ಅರ್ಥ ಹೇಳಿದೀವಿ. ಗೀತೆಗಳಲ್ಲಿ ಅನೇಕ ಗೀತೆಗಳಿದ್ದಕ್ಕೆ ಶ್ರೇಷ್ಠತೆಯನ್ನು ಹೇಳಿದೀವಿ. ಜಯಂತಿ ಅರ್ಥವನ್ನು ಹೇಳಿದೀವಿ. ಇದು ಎಲ್ಲಿ ಹುಟ್ಟಿತು? ಭಗವದ್ಗೀತಾ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರ್ತದ. ಭೀಷ್ಮ ಪರ್ವ. ಈ ಪರ್ವಗಳು ಎಷ್ಟದಾವ ಮಹಾಭಾರತದಲ್ಲಿ? 18 ಪರ್ವಗಳದಾವ. ಆದಿ ಪರ್ವ, ಸಭಾ ಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ ಹಿಡ್ಕೊಂಡು ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ ಅಂತ 18 ಪರ್ವಗಳಲ್ಲಿ ಮಧ್ಯದಲ್ಲಿ ಬರುವಂತಹ ಭೀಷ್ಮ ಪರ್ವ.
ಈ ಭೀಷ್ಮ ಪರ್ವದ ಒಳಗ 25 ಅಧ್ಯಾಯದಿಂದ ಹಿಡ್ಕೊಂಡು 42ನೇ ಅಧ್ಯಾಯದಕ್ಕೆ ಇಲ್ಲಿ ಒಳಗಿರುವಂತಹದ್ದು ಇದು ಭಗವದ್ಗೀತೆ. ಇದರ ಮಹತ್ವ ಯಾಕೆ? ಅಷ್ಟಾದಶ ಪುರಾಣಗಳನ್ನ, ನವ ವ್ಯಾಕರಣಗಳನ್ನ, 4 ವೇದಗಳನ್ನ ಚೆನ್ನಾಗಿ ಮತಿಸಿ ವ್ಯಾಸ ಭಗವಂತ ಇದನ್ನ ಮಹಾಭಾರತ ರಚಿಸಿದಾನೆ. ಅದಕ್ಕೆ ಇದು ಪಂಚಮ ವೇದ. ಅದರಲ್ಲೇ ಬರ್ತಕ್ಕಂಥ ಭೀಷ್ಮ ಪರ್ವದಲ್ಲಿ ಈ ಒಂದು ಭಗವದ್ಗೀತೆ ಹುಟ್ಟಿದೆ. ಇದು ಭಗವದ್ಗೀತೆಯ ಉದಯ. ಅದ ಜಯಂತಿಯನ್ನ ನಾವೆಲ್ಲರೂ ಮಾಡ್ತಿದ್ದೇವೆ. ಇದಕ್ಕೆ ಮಹತ್ವ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಇದ್ದುದರಿಂದ, ಪ್ರತಿಯೊಂದು ಮಾನವರಿಗೆ ಅರ್ಥ ರೂಪವಾಗಿರುವುದರಿಂದ ಇದರ ಜಯಂತಿ ಮಾಡ್ತಾ ಇದ್ದೇವಪ್ಪ. ಇದು ವಿಶೇಷತೆ ಅದ. ನಮ್ಮ ಭಾರತೀಯರದು ಕಳಸಪ್ರಾಯವಾದಂಥದ್ದು ಅನ್ನೋದನ್ನ ಹೇಳ್ಕೊಂಡು ಬಂದ ನಂತರ ಇದರದ್ದೊಂದು ವಿಶೇಷವಾದಂತಹದ್ದು. ಇದು ಎಲ್ಲಿ ಬೋಧನೆ ಆಯಿತು? ಯಾರಿಂದ ಬೋಧಿಸಲ್ಪಟ್ಟಿತು? ದೊಡ್ಡ ಸಮಸ್ಯಾತ್ಮಕ ಪ್ರಶ್ನೆ. ಕೆಲವರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಟ್ನ ಉತ್ತರ ಕೊಡ್ತಾರೆ. ಇದು ಹಾಗೇನಲ್ಲ. ಭಗವಂತನೇ ಹೇಳಿದಾನೆ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ, ಇದು ಮೊದಲು ಭಗವಂತನಿಂದ ಜಗದ ಆದಿಯಲ್ಲಿ ಬೋಧಿಯಾಗಿದೆ. ನಾವು ತಿಳ್ಕೊಂಡಿವಿ ಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಬೋಧ ಮಾಡಿದ ಅಂತ. ಅಲ್ಲೆಲ್ಲ ಇದು ಜಗದ ಆದಿಯಲ್ಲಿ ಕೂಡ ಆಗ್ಯದ. ಆಧಾರದ ಇದಕ್ಕೆ ಅವ ಹೇಳ್ಯಾನ, ಇವಂ ವಿವಸತಿ ಯೋಗಂ ಪ್ರೋಕ್ತವಾನಹಮ್ಯವ್ಯಯಂ. 4ನೇ ಅರ್ಜುನ ಈ ಯೋಗ ವಿದ್ಯೆನ ಅದರಲ್ಲಿ ಏನ್ ಹೇಳ್ತಾನವ? ಯೋಗ ವಿದ್ಯೆನ ನಾ ಮೊದಲು ಸೂರ್ಯಗೆ ಹೇಳಿದ್ದೆ, ಸೂರ್ಯ ಮನುವಿಗೆ, ಮನುವಿನಿಂದ ಅವನ ಮಗ ಇಕ್ಷಾಕ್ಯು. ಹೀಗೆ ಪರಂಪರೆಯಿಂದ ಲಭಿಸಿದ ವಿದ್ಯೆ ರಾಜ ಋಷಿಗಳು ತಿಳ್ಕೊಂಡ್ರು. ನಂತರ ತಮ್ಮ ಶಿಷ್ಯಗಳಿಗೆ ಅದು ನಡೀತಾ ಬಂದು ಪರಂಪರೆಯಾಗಿ ಗುರು ಪರಂಪರಾದಿಂದ ಈ ಧರ್ಮ ವಿದ್ಯೆ ಹುಟ್ಟಿದ ಹೊರತಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮೊಟ್ಟ ಮೊದಲು ಇದು ಹುಟ್ಟಿಲ್ಲ, ಬೋಧಿಸಿಲ್ಲ. ಇದು ಅನಾದಿ ಇದೆ, ಬರಬರುತ್ತಾ. ಇದು ಯಾವಾಗ ನಷ್ಟ ಆಯ್ತೋ ಆವಾಗ ಇದನ್ನ ಕೃಷ್ಣ ಪರಮಾತ್ಮ ಉದಯ ಆಗಿ ಅವತಾರ ತಾಳಿ ಇದನ್ನ ಹುಟ್ಟಿದ. ಇದನ್ನೆಲ್ಲ ಹೇಳ್ಕೊಂತ ಬಂದಿದ್ದಾನೆ. ಹೀಗೆ ಇದರ ಒಂದು ಮಹತ್ವವನ್ನ ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮ ಹೇಳಿದಾನೆ. ಈ ಭಗವದ್ಗೀತೆ ಯದಾ ಇದಾಗಿ ಧರ್ಮದ ಗ್ಲಾನಿ ಆದಾಗ ನಾನು ಜನ್ಮ ತಗೊಂಡ್ಬಂದು ನಿಮ್ಮಂತೆ ನಿರಾಕಾರ ರೂಪವನ್ನ ಬಿಟ್ಟು ಸಗಣ ರೂಪಕ್ಕೆ ಬಂದು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ದ. ಆದ ಕಾರಣ ನಾವು ಏನ್ ಮಾಡ್ಯಾನ, ಭಗವದ್ಗೀತೆಯಲ್ಲಿರೋ 700 ಶ್ಲೋಕಗಳು ಎಲ್ಲಿಯೂ ಕೃಷ್ಣ ವಾಚ ಅಂತ ಇಲ್ಲ, ಭಗವಾನ್ ವಾಚ ಎಂದಿರೋದ್ರಿಂದನ ಭಗವಂತ ಕೃಷ್ಣ ಅವತಾರಕ್ಕೆ ಬಂದು ಕೃಷ್ಣನ ಬಾಯಿಂದ ಭಗವಂತನ ಮಾತುಗಳನ್ನ ಬೋಧಿಸಿದಾನೆ. ಆದ್ರಿಂದ ಭಗವದ್ಗೀತೆ ಇದು ಕೃಷ್ಣ ಗೀತೆಯಲ್ಲ, ಭಗವಂತನೇ ಬೋಧಿಸಿದಾನೆ ಅಂತ ಹೇಳಬೇಕು. ಆ ಶ್ರೀಕೃಷ್ಣ ಭಗವಂತನಾಗಿ ಬೋಧಿಸಿದಾನೆ ಅಂದ್ರೂ ತಪ್ಪಿಲ್ಲ. ಹೀಗೆ ಇದು ಭಗವದ್ಗೀತೆ ಯಾರಿಂದ? ಭಗವಂತನಿಂದ ಬೋಧಾಗಿದೆ. ಎಲ್ಲಿ ಬೋಧಿ ಆಗಿದೆ ಅನ್ನೋದು ಉತ್ತರ ಸಿಕ್ತು, ಯಾರು ಬೋಧ ಮಾಡ್ಯಾರ ಅನ್ನೋದು ಸಿಕ್ತು. ಇದು ಹುಟ್ಟಿ ಎಷ್ಟು ವರ್ಷ ಆಯ್ತು? ಎಲ್ಲ ಡೇಟ್ ಆಫ್ ಬರ್ತ್ ಅದಾವಲ್ಲ. ಈಗ ಯುಗಕ್ಕೊಂದೊಂದು ಅದಾವ. ಕೃತ ಯುಗದ ಆಯುಷ್ಯ ಎಷ್ಟದ? 17,28,000. ತ್ರೇತಾಯುಗದ ಆಯುಷ್ಯ 12,96,000. ದ್ವಾಪರ ಯುಗದ ಆಯುಷ್ಯ 8,64,000. ಕಲಿಯುಗದ ಆಯುಷ್ಯ 4,32,000. ಒಟ್ಟು ಆ ಯುಗದ ಆಯುಷ್ಯ 43,20,000. ಆದರೆ ಈ ಯಾವ ಭಗವದ್ಗೀತೆ ಆಯುಷ್ಯ ಯಾಕೆ ಕಂಡು ಹಿಡಿದಿಲ್ಲ? ಇವೆಲ್ಲ ಆಯುಷ್ಯ ಅದಾವಲ್ಲ, ಕಾಲಮಾನದವ ಕಂಡು ಹಿಡಿದಿದ್ದಾರೆ. ಹೇಗೆ? ಆದರೆ ಇದು ಯಾವಾಗ ಹುಟ್ಟೈತೆ ಅನ್ನೋದಕ್ಕೆ ಆಧಾರ ಅದ. ಏನು? ನಮ್ಮ ಕಲಿಯುಗ ಎಷ್ಟು ವರ್ಷದ? 4,32,000. ಲೆಕ್ಕ ಹಾಕ್ರಿ ನೀವು. ನಿಮಗ ಅಂಕಿ ಅಂಶಗಳನ್ನ ನಾನು ಕೊಡ್ತಾ ಇದ್ದೇನೆ. ಕಲಿಯುಗ ಹುಟ್ಟುವ ಮೊದಲ 38 ವರ್ಷ ಮೊದಲ ದ್ವಾಪರ ಯುಗ ಅಂತ್ಯಾಗಿದೆ. ದ್ವಾಪರ ಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಈ ಒಂದು ಗೀತೆ ಹುಟ್ಟಿದೆ. ಆ ದ್ವಾಪರ ಯುಗ 38 ವರ್ಷ ಮೊದಲ ಅಂತ್ಯ ಆಯಿತು, ಆವಾಗ ಗೀತೆ ಹುಟ್ಟಿದೆ. ಕಲಿಯುಗ ಪ್ರಾರಂಭವಾಗಿ ಈಗ ಎಷ್ಟು?
2024. ಅಂದ್ರೆ 2024 ವರ್ಷ ಎಷ್ಟು ವರ್ಷ ಆಗ್ಯಾವ ಅಂದ್ರ 5126. ಅಂದ್ರೆ 5101ಕ್ಕೆ 2000ನೇ ಇಸ್ವಿಗೆ 5100 ವರ್ಷ ಆಗೈತಿ. ಕಲಿಯುಗ ಈಗ ಚಾಲು ಆಗಿ, ಕಲಿಯುಗ ಈಗ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ? 5101 ವರ್ಷವು. ಮತ್ತೀಗ 24 ವರ್ಷ, 2024 ಅದು 24. 2000ನೇ ಇಸ್ವಿಗೆ ಎಷ್ಟಾಗಿತ್ತು? 5101 ವರ್ಷ. ಇದಕ್ಕಿಂತ ಪೂರ್ವದಲ್ಲಿ 38 ವರ್ಷ. ಹಾಗಾದ್ರೆ 5163ನೇ ಗೀತಾ ಜಯಂತಿ, 5163 ಇಸ್ವಿಯ ಇದು ಇಷ್ಟನೆಯ ಗೀತಮ್ಮನ ಜಯಂತಿ, ಗೀತಾ ಜಯಂತಿ ಅಂತ ಕಂಡು ಹಿಡಿಬಹುದು. ಆಧಾರ ಇದೆ. ಇದೊಂದು ವೈಶಿಷ್ಟ್ಯ ಅದ, ಟಾಪ್ ಸೀಕ್ರೆಟ್. ಇಲ್ಲಿ ಏನು ನಮಗ್ ಗೊತ್ತಾಗಿರ್ತಕ್ಕಂಥ ಒಂದು ಸೀಕ್ರೆಟ್ ಇಟ್ಟಾನಿಲ್ಲಿ. ಬಹುಶಃ ಯಾರು ವಿಚಾರ ಮಾಡಿರಿಲ್ಲೋ. ಟಾಪ್ ಸೀಕ್ರೆಟ್ ಆಫ್ 18, ಫಿಗರ್ 18. ಯಾಕೆ? 18 ಕೌರವರು ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಆರಂಭ ಮಾಡ್ಯಾರೆ. ಅಲ್ಲಿರುವಂತ ಸಂಖ್ಯೆ 18 ಕೊಟ್ಟಾರ. ಎಲ್ಲದಕ್ಕೂ 18 ಮಾಡ್ಯಾನ ಪರಮಾತ್ಮ. ಮಹಾಭಾರತ ಯುದ್ಧ ನೋಡ್ರಿ, ಎಷ್ಟು ಬೇಕಾರ ನೀವು ಬರ್ಕೋತಿದ್ರು ಬರ್ಕೋರಿ. ಮಹಾಭಾರತ ಯುದ್ಧ ನಡೆದ ದಿನಗಳ ಸಂಖ್ಯೆ 18. ಪಾಂಡವರ ಕಡೆ ಇರುವಂತಹ ಸೈನ್ಯ 7, ಕೌರವರ ಕಡೆ ಇರುವಂತದ್ದು 11. ಒಟ್ಟು ಎಷ್ಟು? 18. ಒಂದು ಅಕ್ಷೋಹಿಣಿ ಅಂದ್ರೆ ಆನೆಗಳಿಗೆ ಎಷ್ಟು? 21,870. ಅವುಗಳನ್ನು ಕೂಡಿಸ್ರಿ, 2 1 8 7 18. ಮೇಲಿನ ಪಾಂಡವರ ಕಡೆ ಕೌರವರ ಕಡೆ ಕೂಡಿಸ್ರಿ, ಅದು 18. ಕುದುರೆಗಳು ಎಷ್ಟದಾವ? 21,870 ಕೂಡಿಸ್ರಿ, 2 1 8 7 18. ರಥಗಳು ಎಷ್ಟದಾವ? 65,610. 6 5 ಮತ್ತ 6 1 18. ಪದಾಧಿಕಾರಿಗಳು ಕಾಲಾಳುಗಳು ಎಷ್ಟದಾರ? 1,93,050. 19350 ಅದು 18. ಮಹಾಭಾರತದಲ್ಲಿರುವಂತ ಗ್ರಂಥಗಳು ಎಷ್ಟು? ಗ್ರಂಥಗಳಿರುವಂತ ಪರ್ವಗಳು ಎಷ್ಟು? 18. ಭಗವದ್ಗೀತಾ ಅಧ್ಯಾಯಗಳು 18. ಶಿತಪ್ರಜ್ಞನ ಲಕ್ಷಣಗಳು 18. ಈಗ 2ನೇ ಅಧ್ಯಾಯದಲ್ಲಿ ಆತ್ಮಬೋಧೆ ಮಾಡ್ತಕ್ಕಂಥ ಶ್ಲೋಕ 11ರಿಂದ 29 + 1 ಅದು 18. ಹಾಗೆ ಕೃತಯುಗದ ಆಯುಷ್ಯ ಎಷ್ಟು? 17,28,000 ಕೂಡಿಸಿ ಅದು 18. ತ್ರೇತಾಯುಗದ ಆಯುಷ್ಯ ಎಷ್ಟು? 12,96,000 ಕೂಡಿಸ್ರಿ, 12 9 6 1 2 9 6 ಎಷ್ಟಾಯ್ತು? 18. ದ್ವಾಪರ ಯುಗದ ಆಯುಷ್ಯ ಎಷ್ಟು? 8,64,000 ಕೂಡಿಸ್ರಿ, 8 14 4 18. ದೇವಿ ಮಹಾತ್ಮೆಯಲ್ಲಿ ಬರುವಂತ ಅಧ್ಯಾಯಗಳು ಎಷ್ಟು? 18. ದುರ್ಗಾದೇವಿ ಭುಜಗಳೆಷ್ಟು? 18. ವೇದವ್ಯಾಸರು ರಚಿಸಿದ ಪುರಾಣಗಳೆಷ್ಟು? 18. ನಮ್ಮ ದೇವಾಲಯಕ್ಕೆ ಇರುವಂತ ಮೆಟ್ಟಲುಗಳು ಕೂಡ 18. ಯಜ್ಞದಲ್ಲಿ ಇರಬೇಕಾದಂತ ಋತ್ವಿಜರ ಸಂಖ್ಯೆ ಎಷ್ಟು? ಅದು 18. ನೋಡ್ರಿ, ಉಪನಿಷತ್ತಲ್ಲಿ 1,018 ಅಂತಾರೆ, ಅದು ಕೂಡ 18 ಅಂತಾರೆ. ಹೀಗೆ ಇದೊಂದು ಟಾಪ್ ಸೀಕ್ರೆಟ್. ಗೀತಾ ಎಂದು ಹುಟ್ಟಿದಳು ಅಮ್ಮಂದು ಗೊತ್ತಾಯ್ತು. ಇಲ್ಲಿ ಒಂದು ವಿಶೇಷತೆ ಕೂಡ ಗೊತ್ತಾಯ್ತು. ಈ ಭಗವದ್ಗೀತನ ಯಾರು ಕೇಳಿದ್ರಪ್ಪ ಮೊಟ್ಟ ಮೊದಲು? ಈಗೆಲ್ಲ ನಾವು ಕೇಳಾಕೈತಿವಿ. ಮೊಟ್ಟ ಮೊದಲು ಆ ಗೀತೆಯನ್ನು ಕೇಳಿದಾರ ಅವ್ರು ಅರ್ಜುನ ಒಬ್ಬನೇ, ಮತ್ತೆ ಯಾರ ಕೇಳ್ಯಾರ? ಪುಣ್ಯಾತ್ಮರೇ ಇದಾರೆ. ಅದೇ ಸೀಕ್ರೆಟ್ ಈಗ ನಾ ಹೇಳ್ತಾ ಇರೋದು. ಯಾರು? ಅರ್ಜುನ, ಅರ್ಜುನ ರಥದ ಮೇಲಿರ್ತಕ್ಕಂಥ ಹನುಮಂತ, ಹಾಗೂ ವ್ಯಾಸ ಮಹರ್ಷಿ ಅನುಗ್ರಹದಿಂದ ಕೇಳಿದಂತ ಯಾರು? ಸಂಜಯ. ಅವ ನೇತ್ರವನ್ನ ವ್ಯಾಸ ಭಗವಂತ ಕೊಟ್ಟಿದ್ದ. ಆ ದಿವ್ಯ ನೇತ್ರದಿಂದ ಯಾರು? ಸಂಜಯ. ಅವಾಗ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಅವ ಹಬ್ಬ. ಹೀಗೆ 3 ಜನರು ಸಾಕ್ಷಾತ್ ಭಗವದ್ಗೀತೆಯನ್ನು ಕೇಳಿದವರು ನೋಡ್ರಿ. ಹೀಗೆ ಭಗವದ್ಗೀತೆ ರಥ ಹೆಂಗಿತ್ತು? ಎಲ್ಲಾ ಕಡೆ ತಿರುಗ್ತಂತ್ರಿ. ಎಲ್ಲಾ ಕಡೆ ಗಾಲಿಗಳು, ಆ ಗಾಲಿಗಳು ರೌಂಡ್ ಅಪ್ ಪೂರ್ತಿ ತಿರುಗ್ತಿದ್ವು ಅಂತ. ಅಂದ್ರ ಸಂಪೂರ್ಣ ಪೂರ್ಣ ಯೋಗ ಅಂತ ಅರ್ಥ. ಅದರ ಅರ್ಥ ಅದು ಯಾರು ಯಾ ಕಡೆ ತಿರುಗಿಸ್ತಾರ ಆ ಕಡೆ ಅರ್ಥ ಮಾಡಿಕೊಡ್ರಿ. ದ್ವೈತಗಳು ತಗೋರಿ, ಅದ್ವೈತಗಳು ತಗೋರಿ, ಆ ಕಡೆ ತಗೋರಿ, ಅದ ಅರ್ಥ ಕೊಡ್ತೈತಿ. ಈ ಕಡೆ ತಗೋರಿ ಬಲಕ್ಕೆ, ಇಲ್ಲಿ ವಿಶಿಷ್ಟಾದ್ವೈತಗಳು ಅವ್ರಿಗೂ ಅದ ಅರ್ಥ ಕೊಡ್ತೈತಿ. ಯಾರು ಯಾ ಕಡೆ ನೋಡಿದ್ರು ಕೂಡ
ಸರ್ವತೋಮುಖದಿಂದ ನೋಡಿದ್ರು ಆ ಪರಮಾತ್ಮನ ರಥ ಅಂದ್ರೆ ಇಲ್ಲೇ ಜ್ಞಾನ ರಥ ಎಲ್ಲರಿಗೂ ಒಂದೇ ರೀತಿಯ ಉಪದೇಶ ಕೊಡ್ತಾ ಇದೆ. ಅದೇ ತಾಯಿ ಸ್ವರೂಪ. ಒಂದು ನೀರ ಎಲ್ಲಾ ಪಾತ್ರೆಗಳಿಗೆ ಅದೇ ಆಕಾರ ತಾಳ್ತದ. ಹಂಗೆ ಯಾರು ಯಾವ ರೀತಿ ಉಪಯೋಗ ತಗೋತಾರೆ ಅದು ಅವ್ರಿಗೆ ಯಾಕೆ ಕಾಣ್ತದ. ಅವ ಪರದೇಶ ನಾವ್ ಏನ್ ಮಾಡಿದ, ಅಟೋಮ್ ಬಾಂಬ್ ತಯಾರು ಮಾಡಿದ. ನೋಡ್ರಿ, ಒಂದು ಆಲದ ಬೀಜ ಎಲ್ಲಾ ಒಂದು ಶಕ್ತಿಯನ್ನು ಒಳಗೊಂಡಿರ್ತೀವಿ. ಮರದಲ್ಲಿ ಸಿಗ್ತಕ್ಕಂತ ದಿವ್ಯ ಶಕ್ತಿ ಒಂದು ಬೀಜದೊಳಗದಂದ್ರೆ ಈ ಅಣುವಲ್ಲಿ ಯಾಕೆ ಇರಬಾರ್ದು ಅಂತೇಳಿ 11ನೇ ಅಧ್ಯಾಯದ ಆ ಶ್ಲೋಕನ್ನು ಉಪಯೋಗ ತಗೊಂಡು ಅವ್ ಒಡ್ಕೊಂತ ಹೋಗಿ ದಿವ್ಯ ಶಕ್ತಿಯನ್ನ ಪಡ್ಕೊಂಡ. ಇಡೀ ವಿಶ್ವದ ಶಕ್ತಿ ಅಂದ್ರೆ ಅಣುಶಕ್ತಿ, ಅಣು ಪರಮಾಣು. ನೋಡ್ರಿ ಅಂತ ಶಕ್ತಿ, ಇದೇ ಜೀವಂತ ಶಕ್ತಿ, ಭಗವಂತನ ಸಾಕ್ಷಾತ್ ಪ್ರಾಕ್ಟಿಕಲ್ ಅನ್ನೋದ ನೋಡ್ರಿ. ಹಾಗೆ ಇದರ ಉಪಯೋಗವನ್ನ ಎಲ್ಲರೂ ತಗೊಂಡಾರೆ. ಹೀಗೆ ಇದು ಭಗವದ್ಗೀತೆಯ ಒಂದು ಟಾಪ್ ಸೀಕ್ರೆಟ್. ಹಾಗಾದ್ರೆ ಇದು ಹುಟ್ಟಿ ಎಷ್ಟು ವರ್ಷ ಆಯ್ತು? 5163. ಈಗ 24ನೇ ಇಸ್ವಿಗೆ ಮುಂದಿನ ವರ್ಷ ಆಚರಿಸ್ತಾ ಇರೋದು. ಈಗ ಜನವರಿ ಬಂತು. 5164ನೇ ಗೀತಾ ಜಯಂತಿ ಅಂತ ಕರೀಬಹುದು. ಈ ಸೀಕ್ರೆಟ್ ಬಹುಶಃ ನಿಮಗೆ ಎಲ್ಲಿ ಸಿಕ್ಕಲಿಕ್ಕಿಲ್ಲ ಇರ್ಲಿ, ಆದ್ರೂ ಕೂಡ ತಾವು ಇದನ್ನ ಅವಗಾಹನೆಗಳು ತರ್ತಾ ಇದ್ದೀನಿ. ಹೀಗೆ ಗೀತೆ ಇದನ್ನ ನಾವು ಇದರ ಮಹತ್ವವನ್ನ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಗೀತೆಯ ಒಂದು ಸಾರವನ್ನ ಏನಿದು ಅಂದ್ರೆ, ಸಾಮಾನ್ಯವಾಗಿ ಇದು ಹೇಳ್ತದ ಜೀವನದಲ್ಲಿ ನಮಗೆ ಒಂದು ಸದ್ಗ್ರಂಥ ಬೇಕು. ಸದ್ಗ್ರಂಥ ಒಂದು 5 ಅಂಶ ನಾವು ನಡ್ಕೊಂಡ್ರೆ ಸಾಕು. ಯಾವ 5 ಅಂಶ? ಒಬ್ಬ ಸಂತ, ಒಂದು ಪಂಥ, ಒಂದು ಗ್ರಂಥ, ಒಂದು ಮಂತ್ರ, ಒಂದು ಕ್ಷೇತ್ರ, ಒಂದು ಸತ್ಪಾತ್ರ, ಒಂದು ಸನ್ಮಾತ್ರ. ವಿಶೇಷ ಏನು ಅಂದ್ರೆ ಜೀವನದಲ್ಲಿ ಇವು ಇದ್ರ ನಮ್ಮ ಜೀವನ ಪಾವನ ಆಗ್ತದ. ಜೀವನದಲ್ಲಿ ಒಬ್ಬ ಸಂತ ಬೇಕು. ನಮಗ್ ಸಂತ ಸಿಕ್ಕಿದಾನೆ. ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರು ಸಿದ್ಧಾರೂಢ, ಈಗ ಪರಮಾರ್ಥಾನಂದ, ನಾಮದಾರ ಗುರುಗಳು, ಇವರೆಲ್ಲರೂ ನಮಗೆ ಸಂತರೇ. ಜೀವನಕ್ಕೆ ಅವು ಬೇಕು. 5 ಅಂಶಗಳು ಬೇಕಾಗ್ಯಾವ ನಮಗೆ ಇವು. ಇನ್ನು ಸಾಧನೆಗೆ ಒಂದು ಪಂಥ ಬೇಕು. ಯಾವ ಪಂಥ? ಅನೇಕ ಪಂಥಗಳ ನಾಯಿ ಕುಡಿಯಂಗೆ ಎದ್ದಾವ್, ಬೇಕಾಗಿಲ್ಲ ನಮಗವೆಲ್ಲ. ನಮಗ್ ಗುರು ಪರಂಪರಾ ಪಂಥ ಬೇಕು. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಮ ಅನ್ನುವಂತ ಪಂಥನೂ ಸಿಕ್ಕದ. ಪಂಥಗಳು ಬಹಳ. ಮತ್ ಏನ್ ಡಿವೈನ್ ಲೈಫ್ ಸೊಸೈಟಿ ಅಂತದ, ಭಕ್ತಿ ಪ್ರಭುಪಾದ ಅವರು ಅಂತಾರಾಷ್ಟ್ರೀಯ ಒಳಗ ಅವರು ಕೂಡ ಅಲ್ಲಿ ಅವರು ಭಕ್ತಿ ವೇದಾಂತ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಅದು ಒಂದು ಸಂಸ್ಥೆ ನೋಡ್ರಿ. ಬ್ರಹ್ಮವಿದ್ಯಾ ಅವು ಕೂಡ ಏನದ ನೋಡ್ರಿ. ಯಾವ ಇನ್ನೊಂದು ಐತ್ ನೋಡ್ರಿ, ಈಶ್ವರ ವಿಶ್ವವಿದ್ಯಾಲಯ, ಅದು ಒಂದು ಪಂಥ. ಇವೆಲ್ಲ ನಡಬರ್ಕ ಮಾನವ ನಿರ್ಮಿತ, ಇವು ನಾಶ ಆಗ್ತಾವ. ಇದಕ್ಕೆ ಪರಂಪರೆ ಇಲ್ಲ. ನಮ್ಮದು ವೇದ ಪರಂಪರೆ ಅದ. ಅದಕ್ಕೆ ನೀವು ಹೇಳ್ತಾರ ಸೋಸಿ ನೀರು ಕುಡಿರಿ, ಆರಿಸಿ ಗುರುವನ್ನ ಪಂಥನ್ನ ಮಾಡಿಕೊಡ್ರಿ. ಗುರು ಪರಂಪರೆ ಇರುವಂತ ಪಂಥದಲ್ಲಿ ಬರ್ತಕ್ಕಂತ ಗ್ರಂಥಗಳನ್ನ ಓದ್ತಾ ಇರಿ ಅಂತ ಸೂಕ್ಷ್ಮವಾಗಿ ನಾಮದಾರ ಗುರುಗಳು ಹೇಳ್ತಾನೆ ಇದ್ದಾರೆ. ನಾವು ಕೇಳ್ತಾನೆ ಇದ್ದೀವಿ. ಇರ್ಲಿ. ಹಾಗೆ ಜೀವನದಲ್ಲಿ ಒಬ್ಬ ಸಂತ ಬೇಕು. ಸಾಧನೆಗೆ ಒಂದು ಪಂಥ ಬೇಕು. ಆ ಪಂಥ ಸಿಕ್ಕಿದೆ ಗುರು ಪರಂಪರಾ ಪಂಥ. ಹಾಗಾದ್ರೆ ಒಂದು ಧರ್ಮ ಗ್ರಂಥ ಬೇಕು. ಸಂತ ಆಯ್ತು, ಪಂಥ ಆಯ್ತು, ಒಂದು ಗ್ರಂಥ ಬೇಕು, ಶಾಸ್ತ್ರಗಳ ಬೇಕು. ಆ ಶಾಸ್ತ್ರಗಳು ಕೂಡ ಸಿಕ್ಕಿದ್ದೇವೆ. ಉಪನಿಷತ್ತುಗಳು ಸಿಕ್ಕಾವೆ, ಭಗವದ್ಗೀತಾ ಸಿಕ್ಕಿದೆ, ಪ್ರಸ್ಥಾನತ್ರಗಳು ಸಿಕ್ಕಾವ. ಆದರೆ ಬ್ರಹ್ಮಸೂತ್ರ ಏನದಲ್ಲ ಅದನ್ನು ಕೂಡ ಹೇಳ್ತಾ ಬಂದಾರೆ. ಈ ಪ್ರಸ್ಥಾನತ್ರಗಳ ಜೀವನದಲ್ಲಿ ಒಮ್ಮೆಯಾದರೂ ನಾವು ಈ ಮನುಷ್ಯ ಜನಕ್ಕೆ ಬಂದ ಮೇಲೆ ಅವಲೋಕಿಸಿದ್ರೆ ಸರ್ವ ಸಂಶಯಗಳು, ಯಾವ ಸಂಶಯ ಉಳಿದಂಗೆ ನಾವು ನಿತ್ಯ ಜ್ಞಾನಿಗಳಾಗ್ತೀವಿ. ಹಾಗೂ ಇನ್ನೊಬ್ಬರಿಗೆ ಹೇಳುವಂತ ಸಾಮರ್ಥ್ಯ ಕೂಡ ನಮಗೆ ಬರ್ತಾ ಇದೆ, ಶ್ರೋತ್ರಿಯತ್ವ ಬರ್ತಾ ಇದೆ. ಯಾವಾಗ ಇವು ಪ್ರಸ್ಥಾನತ್ರಗಳನ್ನ ನಾವು ಸರಿಯಾಗಿ ಅರಿತುಕೊಂಡಾಗ. ಹಾಗೆ ಆ ಗ್ರಂಥನು ಸಿಕ್ಕಿದೆ. ಜಪಿಸ್ಲಿಕ್ಕೆ ಒಂದು ಮಂತ್ರ ಬೇಕು, ಆ ಮಂತ್ರನೂ ಸಿಕ್ಕವ.
ತತ್ವಮಸ್ಯಾದಿ ಮಹಾವಾಕ್ಯಗಳ ರೂಪ ಮಂತ್ರ, ಶಿವಂ ಸೋಹಂ ಓಂಕಾರ ರೂಪ ಮಂತ್ರ. ಏನು ಕೊರತಿಲ್ಲ ನಮಗ ಹಿಂದೂ ಧರ್ಮದಲ್ಲಿ, ಭಗವದ್ಗೀತೆಯಲ್ಲಿ, ವೇದಗಳಲ್ಲಿ. ಇನ್ನು ಇವೆಲ್ಲ ಬೇಕಾದ್ರೆ ಒಂದು ಕ್ಷೇತ್ರ ಬೇಕು. ಕ್ಷೇತ್ರಗಳು ಸಿಕ್ಕದ ಸಿದ್ಧಾರೂಢ ಮಠ, ಅಲ್ಲಿ ನಿತ್ಯ ನಿರಂತರವಾಗಿ ನಡೀತಿರಬೇಕು ಅದ್ವೈತ ಶಾಸ್ತ್ರ. ಅಂತ ಕ್ಷೇತ್ರ ಸಿಕ್ಕದ ನಿತ್ಯ ನಿರಂತರವಾಗಿ ಗುರು ಪರಂಪರೆಯ ಶಾಸ್ತ್ರಗಳ ಬೋಧಿಸ್ತಿರ್ಬೇಕು. ಉಳಿದು ಅಲ್ಲ, ಮತ್ತ ಎಲ್ಲ ಅದಾವ, ಹೊರಗಡೆ ಅದಾವ, ಅವ್ ಯಾವ ಅಲ್ಲಿ ಬೋಧಿಸುವುದಿಲ್ಲ. ಪ್ರಸ್ಥಾನತ್ರಯಗಳನ್ನ, ಉಪನಿಷತ್ತುಗಳನ್ನ, ಬ್ರಹ್ಮಸೂತ್ರಗಳಲ್ಲಿ ಬರುವಂತ ವಿಚಾರಗಳನ್ನ ಅಷ್ಟೇ ನಮ್ಮ ಮಠದಲ್ಲಿ ಹೇಳ್ತಾರೆ. ಉಳಿದಕ್ಕೆ ಅವಕಾಶ ಇಲ್ಲ. ಹಾಗೆ ಅಂತ ಕ್ಷೇತ್ರ ಸಿಕ್ಕಿ, ಕೊನೆಯದಾಗಿ ಒಂದು ಸತ್ಪಾತ್ರ ಬೇಕು ನಮ್ಮಲ್ಲಿ. ಒಂದು ಅಂತಃಕರಣ ಶುದ್ಧಿ, ದೈವತ್ವದಲ್ಲಿ ನಂಬಿಕೆ ಬೇಕಲ್ಲ. ಇವೆಲ್ಲ ಆಗ್ಬೇಕಾದ್ರೆ ನಮಗೆ ಆ ಒಂದು ನಂಬಿಕೆ, ಶ್ರದ್ಧಾ, ವಿಶ್ವಾಸ ಅನ್ನುವಂಥ ಪಾತ್ರೆ ತಗೊಂಡು ಹೋಗ್ರಿ. ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಉಪ್ಪಿನಾಳು ಇಟ್ಕೊಂಡು ಹೋಗ್ಬೇಡ್ರಿ ಅನ್ನುವಂಥದ್ದು ಒಂದು ಪಾತ್ರತೆ ಬೇಕು. ಕ್ಷೇತ್ರಕ್ಕವಾದ್ರೆ ಒಂದು ಸನ್ಮಿತ್ರತೆ ಬೇಕು. ನಮಗೆ ಸನ್ಮಿತ್ರಗಳು ಬೇಕು, ನಿಮ್ಮಂಥವು ನಾಮದಾರ ಗುರುಗಳಂತ ನಮ್ಮವರೇ ನಮ್ಮವರಾಗಿ ಹೇಳಿ ನಮ್ಮ ಜ್ಞಾನವನ್ನು ಪರಿಹರಿಸ್ತಕ್ಕಂಥವರು. ನಮ್ಮ ಹೆಂಗ ಕೃಷ್ಣ ಪರಮಾತ್ಮ ಸಗುಣ ರೂಪದಲ್ಲಿದ್ದ, ನಕ್ಕ ಅರ್ಜುನನ ಅಜ್ಞತೆಯನ್ನ ಕಂಡು ಅವ ನಗತಾನೆ. ಅದಕ್ಕೆ ಭಗವದ್ಗೀತೆ, ಗೀತೆ ಯಾವಾಗ ಅಂತಾರ್ರಿ? ಹಾಡು ಯಾವಾಗ ಅಂತಾರ? ಸಂತೋಷ ಆದಾಗ ಅಲ್ರಿ. 18 ಅಕ್ಷರ ಹೋಗಿ ನಾಶ ಆಗಿ ಸರ್ವನಾಶ ಆಗಿ 8 ಮಂದಿ ಉಳಿದ್ರಂತ. ಭಗವಂತನಿಗೆ ದುಃಖ ಆಗ್ಲಿಲ್ವಾ? ಗೀತಾ ಹಾಡಿದ ಭಗವಂತ. ಯಾಕೆ? ಶೋಕ ಗೀತೆ ಆಗ್ಬೇಕಾಗಿತ್ತಲ್ಲ. ಅಯ್ಯೋ 18 ಅಕ್ಷರ ಇನ್ನು ಸತ್ತು ಹೋಯ್ತು, ಅವ್ರ ಹೆಂಡ್ರ ಗತಿ ಏನು? ಏನಿದು ದುರಂತ? ಕೋಟಿ ಕೋಟಿ ಜನರು ನೋಡ್ರಿ, ಅಕ್ಷೋಶೇನಿ ಎಷ್ಟೆಟ್ಟದಾವ, ಇವೆಲ್ಲ ಸತ್ತು ಅದು ಅಂತ. 18 ಅಕ್ಷೋಣಿ ಏನಾದ್ರು ಎಟ್ಟು ಆಗ್ಬೇಕ್ರಿ? ಕೋಟಿ ಕೋಟಿ ಸಂಖ್ಯೆ. ಅವೆಲ್ಲ ಕಾಲಾಳುಗಳು, ವಾಹನಗಳು, ಕುದುರೆಗಳು, ಆನೆಗಳು ಎಲ್ಲ ಸತ್ತು ಹೋಗ್ಬಿಟ್ಟು ಎಂತಾದಾಯ್ತು ದುರಂತ್ರಿ. ಇಷ್ಟು ದುರಂತ ಭವಿಷ್ಯ ಆಗ್ಲಿಕ್ಕಿಲ್ಲ ಯಾವಾಗೂ. ಇರ್ಲಿ, ಈ ಬಾಂಬ್ ತಯಾರು ಮಾಡ್ಯಾರ ನೋಡ್ರಿ, ಈಗ ನಮ್ದು ಅವರಿಂದ ಏನಾರ ಆಗ್ಬಹುದು. ಅಣು ಬಾಂಬ್ ಹಾಕಿದ್ರಂದ್ರ 3ನೇ ಮಹಾಯುದ್ಧ ಆಯ್ತಂತಂದ್ರ ಯುರೋನಿಯಂ ಬಾಂಬ್, ಹೈಡ್ರೋಜನ್ ಬಾಂಬ್, ಒಂದು ಬಾಂಬ್ ಹೋದ್ರೆ ಸಾಕು. ಹಿರೋಶಿಮಿ, ನಾಗಾಸಕಿ ಸುಟ್ಟು ಭಸ್ಮ ಆಯ್ತು. ಇನ್ನುವರೆಗೆ ಅಲ್ಲಿ ಅಂಗವಿಕಲರು ಹುಡ್ತಾರ, ಬೆಳಿ ಬರೋದಿಲ್ಲ. 10 ವರ್ಷ ಸುಡದ. ಬರೀ ಸಾಂದ್ ಬಾಂಬ, ಯುರೇನಿಯಂ ಬಾಂಬ್ ಇಡೀ ಜಗತ್ ಸುಡ್ತದ. ಎಲ್ಲಾ ದೇಶದವ್ರು ತಯಾರು ಮಾಡಿ ಇಟ್ಕೊಂಡ್ರ ಪುಣ್ಯಾತ್ಮರು. ಯಾವ ಟೈಮ್ಗೆ ಏನಾಕತ್ ಗೊತ್ತಿಲ್ಲ. ಅವರು ಯಾಕೆ ಹಾರಿಸಿಲ್ಲ ಅಂದ್ರೆ ತಾವು ಹಾರಿಸಿರ ತಮಗೂ ಗತಿ ಹೋಗಿಲ್ಲ, ಅವರು ಸತ್ತು ಹೋಗ್ತಾರೆ. ವಿಷಮಯ ಆಗ್ತದೆ ಎಲ್ಲ ಇಡೀ ಭೂಮಿ. ಒಂದು ಪಶು ಪಕ್ಷಿ ಯಾವ ಜಂತು ಉಳಿದಿಲ್ಲ. ಇಂಥ ಪ್ರಳಯ ಕಾಲ ಬರ್ತದೆ ನೋಡ್ರಿ. ಎಂತದು ನಮ್ಮ ಭಾರತೀಯರ ಕೊಡುಗೆ. ಇದು ದುರುಪಯೋಗ ಆಯ್ತು. ಉಪಯೋಗ ಆಗೋ ಬದ್ಲಿ ಮಂಗ್ಯಾನ ಕೈಯಲ್ಲಿ ಟಿಮ್ ಕೊಟ್ರ ಅಂತಾರಲ್ಲ, ಹಂಗಾಗೈತಿ ಪರಿಸ್ಥಿತಿ. ಫಾರಿನರ್ಸ್ ಹೋಯ್ತು, ಇದೆಲ್ಲ ದುರಂತ ಆಯ್ತು ನೋಡ್ರಿ. ನಮ್ದೇ ವಿದ್ಯೆ ಅದು. ಇರ್ಲಿ, ಅನುಭವಿಸುದು, ಮತ್ತೇನ್ ಮಾಡೋದು. ನಮ್ಮ ಭಾರತೀಯರ ದುರ್ದೈವ ಸಂಗತಿ ಇದು. ಅಲ್ಲೋಪನಿಷತ್ ಅಂತ ನೋಡ್ರಿ, ಅವರೆಲ್ಲ ಉಪಯೋಗ ತಗೊಂಡಾರ. ಹಾಗೆ ಸನ್ಮಿತ್ರರಬೇಕು. ಹೀಗೆ ನಾವು ಸಾಧನೆಯ ಮಾರ್ಗವನ್ನು ಹುಡುಕೊಂಡು ಎಲ್ಲಾದ ಸಂತದ, ಪಂಥದ, ಗ್ರಂಥದ, ಬೇಕಾದ ಮಂತ್ರದ, ನಮಗೆ ಬೇಕಾದಂತ ಕ್ಷೇತ್ರದ, ನಮಗೆ ಬೇಕಾದಂತ ಸನ್ಮಿತ್ರದ ಒಂದು ಸತ್ಪಾತ್ರೆಯನ್ನು ಕೂಡ ನಮಗದ. ಈ 7 ಅಂಶಗಳು ನಮಗದಾವ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಳಮಳ, ನೋವು ಎಲ್ಲ ಹೋಗಿ ಶಾಂತಿ, ಸಮಾಧಾನ ಸಿಗ್ತದ, ಮುಕ್ತಿ ಸಿಗ್ತದ. ಶ್ರೀ ಭಗವಂತ ಗೀತೆಯ ಮುಖಾಂತರವಾಗಿ ನಮ್ಮೆಲ್ಲರಿಗೂ ನಿಮಿತ್ತ, ಅರ್ಜುನ ನಿಮಿತ್ತ ಮಾಡಿಕೊಂಡು ಯೋಗ ಮಾರ್ಗವನ್ನು ಹೇಳ್ಯಾನೆ, ಮುಕ್ತಿ ಪಥವನ್ನು ಕೂಡ ಹೇಳ್ಯಾನೆ. ಯೋಗ ಮಾರ್ಗ ನೋಡ್ರಿ, ಪ್ರತಿಯೊಂದರಲ್ಲಿ ಯಾವ ನಿಮಗ ಅರ್ಹತೆ ಐತೆ ಅಲ್ಲಿ ಹುಡುಗ್ರಿ. ಜ್ಞಾನ ವಿಜ್ಞಾನಕ್ಕೆ ಹೋಗ್ರಿ, ಯೋಗಾಧ್ಯಾಯ ಅಲ್ಲಿ ಹೋಗ್ರಿ, ಬ್ರಹ್ಮ ವಿದ್ಯಾಯಾಮ, ಯೋಗಶಾಸ್ತ್ರೇ, ಶ್ರೀಕೃಷ್ಣ ಸಂವಾದೇ, ಇವನ್ನ ಹಂಗ ಬಿಟ್ಟಿಲ್ಲವ. ಸಂವಾದ ರೂಪದೊಳಗೆ ಹೇಳ್ಯಾನ ಕೃಷ್ಣ ಪರಮಾತ್ಮ. ಕೃಷ್ ಅಂದ್ರೆ ಏನು? ಅದು ನಾಶ ಮಾಡೋದು, ಅಜ್ಞಾನ ನಾಶ ಮಾಡೋದು. ಹಾಗೆ ಈ ಕೃಷ್ಣ ಪರಮಾತ್ಮ ನಮಗೆ ಬಹಳ ಕೊಡುಗೆ, ಭಾರತೀಯರಿಗೆ ಒಂದು ಉನ್ನತ ಕೊಡುಗೆಯನ್ನ ಕೊಟ್ಟು ಮಹಾ ಉಪಕಾರ ಮಾಡಿದಾನೆ. ಅಂತ ಯಾವ ಉಪಕಾರ
ಬಹುಶಃ ನಮ್ಮ ಭಾರತೀಯರಾಗಿ ನಾವು ಹೆಮ್ಮೆ ಪಡುವಂತ ಮಾತು ಎಲ್ಲವೂ ನಮಗ ದಾರಿ ಎರೆದು ಕೃಷ್ಣ ಪರಮಾತ್ಮ ಕೊಟ್ಟಾನೆ. ಆದ್ದರಿಂದ ನಾವು ನೀವೆಲ್ಲರೂ ಅಂತ ಯಾವ ದಿವ್ಯವಾದಂತ ಉಪದೇಶವನ್ನ ದಿನನಿತ್ಯ ಪಡಿತಾ ಇದ್ದೇವೆ. ಅದೇ ಒಂದು ಭಗವದ್ಗೀತೆಯನ್ನ ಈಗ 8ನೇ ಅಧ್ಯಾಯಕ್ಕೆ 9ನೇ ಅಧ್ಯಾಯಕ್ಕೆ ಬಂದೇವಿ. ಅಲ್ಲಿ ಕೂಡ ಜ್ಞಾನ ವಿಜ್ಞಾನವನ್ನ ಪರೋಕ್ಷ ಅಪರೋಕ್ಷ ರೂಪದಲ್ಲಿ, ಪರೋಕ್ಷವಾದಂಥದ್ದು ಇಲ್ಲಿವರೆಗೆ ತಿಳ್ಕೊಂಡಿ ನಾವು. ಇಲ್ಲಿವರೆಗೆ ಅಪರಾಧದಲ್ಲಿ ಏನು ಬರ್ತದೆ, ಅದರ ಲಾಭ ಏನು, ಅದನ್ನು ತಿಳ್ಕೊಂಡ ಮೇಲೆ ಇವೆಲ್ಲ ಅನಾತ್ಮದವ ಅನಿತ್ಯದವ ಅಂತ ತಿಳ್ಕೊಂಡು ಅವುಗಳನ್ನ ಕೈ ಬಿಟ್ಟು ಉಪಯೋಗ ತಗೊಂಡು ಅದರ ಮೇಲೆ ಏರಿ ಸಾಕ್ಷಿಯಾಗಿರ್ತಕ್ಕಂಥ ಯಾವ ಪರಾಪ್ರಕೃತಿಯಲ್ಲಿ ನಾವು ಬೆರೆತುಕೊಂಡು ಎಲ್ಲಕ್ಕೂ ಸಾಕ್ಷಿ ಆದಂತ ಮುಂಜಾನೆ ಹೇಳಿದ್ರು ಅವಸ್ಥಾತ್ರಯಕ್ಕೆ, ಎಲ್ಲ ಶರೀರಕ್ಕೆ, 3 ಶರೀರಗಳಿಗೆ, 3 ಅವಸ್ಥೆಗಳಿಗೆ, ಪಂಚಕೋಶಗಳಿಗೆ ವಿಲಕ್ಷಣವಾದಂತಹ ಸಾಕ್ಷಿ ರೂಪವಾದಂತ ಪರಬ್ರಹ್ಮ ಸ್ವರೂಪವೇನಾ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ಒದಗಿಕೊಡುವಂಥದ್ದು ಯಾವುದಂದ್ರೆ ಅದು ಭಗವದ್ಗೀತಾ. ಅದಕ್ಕೆ ಗೀತಾ ಸಂತೋಷದ ಪರಮಾತ್ಮ ಹಾಡ್ಯಾನ. ಯಾಕೆ ಹಾಡ್ಯಾನ ಅಂದ್ರೆ ಸಂತೋಷ ಯಾಕೆ ಆಗೈತೆ ಹಾಡ್ಬೇಕಾದ್ರಂದ್ರೆ ನನಗೆ ನಿರ್ಗುಣ ರೂಪವಾದಂಥದ್ದು ಸಗುಣ ರೂಪದ ಧಾರಣ ತಾಳಿ ಇವರ ಅಜ್ಞಾನವನ್ನ, ಇವರ ಒಂದು ಅಧರ್ಮವನ್ನ ನಾಶ ಮಾಡಿ ಧರ್ಮ ಸ್ಥಾಪನಾ ಮಾಡ್ತೇನಲ್ಲ ಅನ್ನುವಂಥ ಸಂತೋಷ ನಮ್ಗೆ. ಧರ್ಮ ಸಂಸ್ಥಾಪನಾಯ. ಅದಕ್ಕೆ ನೈ ಬಂತು ಅರ್ಜುನನ ಆ ಬಿಲ್ಲುಬಾಣಗಳ ಒಗದ ಕುಂತಲ್ಲ, ಏನಿದು ಸಂಡತನ, ಅಯ್ಯೋ ನೀ ಯಾರು, 3 ಲೋಕದ ಗಂಡ, ತಗೋ ಪಾಶುಪತಾಸ್ತ್ರ, ಎಂತ ಅಸ್ತ್ರಗಳದಾವ, ನೀನು ಕ್ಷಣಾರ್ಧದಲ್ಲಿ ಎಲ್ಲ ನಾಶ ಮಾಡ್ತಿ, ನಿನ್ನ ಕ್ಷತ್ರಿಯ ಧರ್ಮ ಪಾಲಿಸು ಅಂತ ತಿಳ್ಕೊಂಡು ಬೋಧ ಮಾಡ್ತಾನೆ. ಅವನ ಧರ್ಮದಿಂದ ಜಾಗೃತಿ ಮಾಡ್ತಾನೆ. ಯುದ್ಧ ಮಾಡನ್ನೋದಲ್ಲವ, ನಿನ್ನ ಕರ್ತವ್ಯ ಕರ್ಮ ಕ್ಷತ್ರಿಯ ಧರ್ಮ ಪಾಲಿಸು. ಮತ್ ಪಾಲಿಸಲಿಲ್ಲ ಅಂದ್ರೆ ಧರ್ಮ ಯಾವಾಗ ಉಳಿಯುವುದೇ ಇಲ್ಲ. ಈಗ ನಮ್ಮ ಸೋಲ್ಜರ್ಸ್ ಅದಾರ ಗಡಿಯಲ್ಲಿ, ಲಕ್ಷಗಟ್ಲೆ ಸೋಲ್ಜರ್ಸ್ ಅದಾರ, ಗಡಿ ಕಾಯ್ಲಿಲ್ಲ ಅಂದ್ರ ಅವರೆಲ್ಲ ಕ್ಷತ್ರಿಯರೇ. ಗಡಿ ಕಾಯಿಲೆ ನಾವು ಇರಾಕೆಲ್ಲಿ ಅದ ನಮಗ ಪರಿಕೇರ ಪಾಲಾಗಿ ಬಿಡುತ್ತೆ. ಪಾಕಿಸ್ತಾನ ನುಂಗ್ತಿದ್ರು, ಪರಿಕೇರ ಚೈನಾ ದೇಶ ನುಂಗಿ ಬಿಡ್ತಿತ್ತು. ಅದಕ್ಕೆ ನಮ್ಮ ಕ್ಷತ್ರಿಯರಾಗಿ ನಮ್ಮನ್ನ ಸಂರಕ್ಷಣೆ ಮಾಡಿದ್ದಾರೆ ಅವರು. ಆದ್ದರಿಂದ ಆ ಒಂದು ಬೋಧೆ ಅರ್ಜುನನಿಗೆ ಅವಶ್ಯಿತ್ತು. ಆವಾಗ ಅಧರ್ಮ ಹೆಚ್ಚಿತ್ತು. ದುರ್ಯೋಧನ ನೋಡ್ರಿ 1 ಇಂಚ್ ಜಾಗ ಕೊಡೋದಿಲ್ಲ ಅಂತಾನ, ಕೂದಲ 1 ಸೂಜಿ ಮನಿ ಅಷ್ಟು ಕೊಡೋದಿಲ್ಲ. ದ್ರೌಪದಿಯ ವಸ್ತ್ರಾಪರಣ ಮಾಡ್ತಾನೆ, ವಿಷಪ್ರಾಸನ ಮಾಡ್ತಾನೆ, ಭೀಮನಿಗೆ ಇದನ್ನ ಉರಿ ಹಚ್ತಾನೆ, ಅರಿಗಿನ ಮನೆಗೆ ವನವಾಸಕ್ಕೆ ಕಳಿಸ್ತಾನೆ, ಮೋಸದಿಂದ ಬಡಿಗೆ. ಎಷ್ಟು ಮೋಸ ಪಾಪ, ಅವ್ರು ಉಳಿಗಾಲ ಇಲ್ಲ ಪಾಂಡವರಿಗೆ. ಮತ್ತೆ ಯಾರು ಬೆನ್ನು ಕಟ್ಟಬೇಕ್ರಿ ಅವ? ಅಧರ್ಮ ಹೌದಲ್ಲಿ. ಅದಕ್ಕೆ ಧರ್ಮದ ಕಡೆ ಅವ ವಾಲಿ ಪಾಂಡವರ ಪಾಠ ವಹಿಸಿ ಅವರಿಗೆ ಯಾವಾಗ ಬೇಕು ಆವಾಗ ಸಲಹೆ ಸೂಚನೆ ಕೊಟ್ಟುವಂತ ಧರ್ಮಕ್ಕೆ ಜೈ ಹೋ, ಧರ್ಮಕ್ಕೆ ಜೈ ಹೋ ಅಂತ ತಿಳ್ಕೊಂಡು ಧರ್ಮವನ್ನ ಗೆಲ್ಲಿಸ್ಲಿಕ್ಕೆ ಅವ ಬಂದಿದ್ದ, ಅಧರ್ಮವನ್ನ ನಾಶ ಮಾಡಿದ ಅನ್ನುವಂಥದ್ದು ಈ ಭಗವದ್ಗೀತೆಯ ವಿಶೇಷ. ಆ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ತನ್ನ ಬೋಧೆಯನ್ನ ಅವಿಶ್ರಾಂತವಾಗಿ 18 ಅಧ್ಯಾಯಗಳ ಮೂಲಕ ನಮಗೆ ಎಲ್ಲಾ ರೀತಿಯಿಂದಲೂ, ಎಲ್ಲಾ ಮಾರ್ಗಗಳಿಂದ, ಎಲ್ಲಾ ಸಾಧನೆಗಳ ಮೂಲಕವಾಗಿ ನಮ್ಮ ಹೃದಯ ಮಂದಿರದಲ್ಲಿ ನೆಲೆಯಾಗಿ ನಿಂತು ಆ ಕೃಷ್ಣ ಪರಮಾತ್ಮ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಿ ಸುಜ್ಞಾನವನ್ನು ನೀಡಿ ನಮ್ಮನ್ನ ನಿತ್ಯ ಮುಕ್ತರನ್ನಾಗಿ ಮಾಡ್ತಾನ ಅನ್ನುವಂತ ಸಂದೇಹ ಇಲ್ಲ. ನಾವು ಯಾವಾಗ 18 ಅಧ್ಯಾಯಗಳನ್ನ ಗುರುಮುಖೇನ ಯಾವ ಪರಮಾರ್ಥಾನಂದ ಸ್ವಾಮಿಗಳ ಒಂದು ವಿಡಿ ಟಿಪ್ಪಣಿಗಳನ್ನ ನಾಮದಾರ ಗುರುಗಳ ಮೂಲಕವಾಗಿ ನಿತ್ಯ ನಾವು ಶ್ರವಣ ಮಾಡಿ 18 ಅಧ್ಯಾಯಗಳನ್ನ ಅವಲೋಕನ ಮಾಡಿದೀವಿ ಅಂದ್ರ ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ. ನಾವು ಮುಕ್ತರೇ, ನಿತ್ಯ ಮುಕ್ತರೇ. ಅಂತ ಒಂದು ಪುಣ್ಯ, ಅಂತ ಒಂದು ಭಾಗ್ಯ ಇವತ್ತ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಋಣಿಯಾಗಿರುವಂತದ್ದು ಜಯಂತಿಯ ಉದ್ದೇಶ. ನಾವು ಕಲಿಸಿದಂತ ಗುರುಗಳಿಗೆ, ಆ ಗೀತಮ್ಮನಿಗೆ, ನಮಗ ಇಷ್ಟೆಲ್ಲ ನಮಗ ಜ್ಞಾನವನ್ನು ನೀಡಿದಂತ ಗೀತಾ ಮಾತೆಗೆ, ಗೀತಮ್ಮನಿಗೆ ನಮ್ಮ ಹೃದಯ ಪೂರ್ವಕವಾದ ಕೃತಜ್ಞತೆಗಳನ್ನ ಹಾಗೂ ಬೋಧನ ಮಾಡಿದಂತ ಗೀತಾ ಬೋಧನ ಮಾಡಿದಂತ ನಾಮದಾರ ಗುರುಗಳನ್ನ ಮೊದಲು ಮಾಡಿಕೊಂಡು ಪರಮಾರ್ಥಾನಂದ ಗುರುಗಳನ್ನು ಕೂಡ, ಅವರ ಗುರುಗಳಾದಂತ ಚಿನ್ಮಯಾನಂದರನ್ನ ಹಾಗೂ ಎಲ್ಲ ಗುರುಗಳನ್ನ, ಗುರು ಪರಂಪರಾ ಸದಾಶಿವ ಸಮಾರಂಭ ಅಲ್ಲಿಂದ ಬಂದಂತ ಎಲ್ಲಾ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಅನಂತ ಪ್ರಣಾಮಗಳನ್ನ, ಕೃತಜ್ಞತೆಗಳನ್ನ ನಾವು ನೀವು ಸಲ್ಲಿಸಿ
ಕೃತಜ್ಞತೆಯನ್ನ ಸಲ್ಲಿಸೋಣ. ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಮಾಡಕ್ ಬರೋದಿಲ್ಲ. ನಾವು ಕೃತಜ್ಞತೆಯನ್ನ ಸಲ್ಲಿಸುವುದು ಒಂದೇ ನಮ್ಮ ಒಂದು ಕರ್ತವ್ಯ. ಅದನ್ನ ನೀವು ಮಾಡೋಣ ಅನ್ನುವಲ್ಲಿಗೆ, ಉದ್ಧಾರ ಆಗೋಣ ಅನ್ನುವಲ್ಲಿಗೆ ನನ್ನ 2 ತೊಲ ನುಡಿಗಳನ್ನ ನಿಮ್ಮ ಪಾದಕ್ಕರ್ಪಿಸಿ ನನ್ನ ಮಾತಿಗೆ ವಿರಾಮ. ಸರಿ ಇಲ್ಲ ಜೈ ಹೋ. ಭಾರತ್ ಮಾತಾ ಕಿ ಜೈ. ಮಹಾಭಾರತ್ ಜೈ. ಸರ್, ಇದು ಸದಾಶಿವ ಸಮಾರಂಭ ಅಂತ ಹೇಳ್ತಿರ್ಲ ಗುರುಗಳೇ, ಸ್ವಲ್ಪ ಅದನ್ನ ಪರಮಾತ್ಮನ ಉಸಿರು, ಪರಮಾತ್ಮನಿಂದ ಬಂದದ್ದು. ಮೊಟ್ಟ ಮೊದಲೇ ಗುರು ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರು. ವೇದಗಳು ಅವನ ಉಸಿರು, ಅಲ್ಲಿಂದ ಬಂದದ್ದು ಪ್ರಥಮ ಜಗದ್ಗುರು. ಇವತ್ತಿನ ದಿವಸ ಇವ್ರ ಅಪ್ಪ ಅವರು ಇದುವರೆಗೂ ದುಂಡಪ್ಪ ಅವರು ಹೇಳಿದಂತ ವಿಷಯ ಅದ್ಭುತವಾಗಿರ್ತಕ್ಕಂಥ ವಿಷಯ. ಭಗವದ್ಗೀತೆ ಈ 18 ಅಂಕಿಗಳ ಒಂದು ಸಂಕಲನ, ಇದರ ಒಂದು ವಿಸ್ತಾರ, ಇದು ಎಲ್ಲ ಗುಟ್ಟನ್ನ, ಆ ಯುಗಗಳ ಒಂದು ವರ್ಷಗಳನ್ನ, ಮತ್ತ ಅಕ್ಷೋಹಿಣಿ ಸೈನ್ಯವನ್ನ ಎಲ್ಲವನ್ನು ವಿವರವಾಗಿ ಹೇಳಿದ್ರಲ್ಲ. ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಇವತ್ತ ಅವರಿಂದ ನಾವು ಪಡ್ಕೊಂಡಂಗಾಗೈತಿ. ಬಹಳ ಆನಂದ, ಬಹಳ ತೃಪ್ತಿ ಆಗೈತಿ. ಎಷ್ಟೋ ಗೊತ್ತಿಲ್ಲದಂಥ ವಿಷಯಗಳನ್ನ ಇವತ್ತ ನಮ್ಮ ಮುಂದ ಧಾರಾಕಾರವಾಗಿ ಮಳೆಗರೆದಂತೆ ಧಾರೆ ಎರೆದ್ರು. ಆತ್ಮ ತನಿತು, ಅತ್ಯಾನಂದವಾಯ್ತು. ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ದೀರ್ಘದಲ್ಲಿ ನಮಸ್ಕಾರಗಳು. ಇವತ್ತ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ. ಮಾಡಿಬಿಡ್ರಿ ಕೃಷ್ಣ ಭಾಗವತ್ ಕೃಷ್ಣಾರ್ತಿ ಅಂದ್ಬಿಡ್ತೀನಿ. ಬಹಳ ಚೆನ್ನಾಗಿ ಆಗ್ತದೆ ಇವತ್ತ. ಬಹಳ ಸಂತೋಷ. ದುಂಡಪ್ಪ ಗುರುಗಳು ನಮ್ಗೆಲ್ಲ ಅದು ನಮ್ಮ ರುದ್ರಪ್ಪ ಅವ್ರು ಹೇಳ್ದಂಗೆ ಅದ್ಭುತವಾದ ಮಳೆಯನ್ನ ಸುರಿಸಿದ್ರು. ಅದು ಗೀತಾ ಮಳೆ ಅಂತ ಹೇಳ್ಬೋದು. ಭಗವದ್ಗೀತೆಯ ಮಳೆ ಧಾರಣೆ ಅಥವಾ ಅಷ್ಟು ಚಂದ ದುಂಡಪ್ಪ ಗುರುಗಳು ನಮ್ಗೆಲ್ಲರಿಗೂ ಅರ್ಥ ಮಾಡಿಸ್ಕೊಟ್ರು ಅಂತ. ಕೃಷ್ಣ ಪರಮಾತ್ಮನೇ ಅವರ ರೂಪದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಜ್ಞಾನವನ್ನು ನಮ್ಗೆ ನೀಡ್ಯಾನ ಅನ್ನುವಂತ ಭಾವ ಆಗೈತಿ ನೋಡ್ರಿ ಇವತ್ತ. ರುದ್ರಪ್ಪ ಸರ್ ಆರ್ತಿ ಪದ ಹೇಳ್ತಾರಿ ಸರ್, ಮುಕ್ತಾಯ ಓಂ ಜಯ ಶ್ರೀ ಕೃಷ್ಣ ಹರೇ ಪ್ರಭು ಜಯ ಶ್ರೀ ಕೃಷ್ಣ ಹರೇ ಭಕ್ತನ के दुख सारे भक्तन के दुख सारे पल में दूर करे पल में दूर करे परमानंद मुरारी मोहन गिरिधारी जय रस रास बिहारी जय रस रास बिहारी जय जय गिरिधारी ओम जय श्री कृष्ण हरे मोर मुकुट पीतांबर सोए वनमाला दीन सुदामा सारे दीन सुदामा सारे दुख न दूर करे दुख न को दूर करे ओम जय श्री कृष्ण हरे प्रभु जय श्री कृष्ण हरे भक्तन के दुख सारे फल में दूर करे फल में दूर करे गज के छंद चुड़ाए भवसागरी तारे हिरण्य कश्यप संहारे हिरण्य कश्यप संहारे नर हरि रूप धरे नर हरि रूप धरे पावन से प्रभु प्रकट जन के बीच हरे पापी कंस विदारे पापी कंस विदारे कुबेर नल तारे कुबेर नल तारे ओम जय श्री कृष्ण हरे प्रभु जय श्री कृष्ण हरे भक्तन के दुख सारे भक्तन के दुख सारे फल में दूर करे फल में दूर करे दामोदर
छवि सुंदर बकतन के प्यारे काली नागन दैया काली नागतैया नटवर छवि सोहे नटवर छवि सोहे ओम जय श्री कृष्ण हरे स्वामी जय श्री कृष्ण हरे भक्तन के दुख सारे पल में दूर करे पल में दूर करे ओम श्री कृष्ण मुरारी की कृष्ण लाल कन्हैया की कृष्ण मुरारी की जय ओम नमः शिवाय ओम नमः शिवाय ओम जगत भगवद गीता माता की जय ದುಂಡಪ್ಪ ಗುರುಗಳಿಗೆ ಗೀತಾ ಮಾತಿದು ಅನಂತ ನಮಸ್ಕಾರಗಳು. ಶಿವಾಯ ನಮಃ. ಧನ್ಯವಾದರಪ್ಪರ ದುಂಡಪ್ಪ ಗುರುಗಳು ರುದ್ರಪ್ಪ ಎರಕಲ್ ಗುರುಗಳಿಗೆ ವರ್ಣನೆ ಮಾಡಿದಂಗ ಬಹಳ ಮಾರ್ಮಿಕವಾಗಿ ಅತ್ಯುತ್ತಮ ರೀತಿಯಲ್ಲಿ ಏನೇನು ನಮ್ಗೆ ಗುರುತಿಲ್ಲದಂತ ವಿಷಯಗಳು ಅನೇಕ ವಿಷಯಗಳನ್ನ ಸಂಗ್ರಹ ಮಾಡಿ ತಿಳಿಸ್ಕೊಟ್ರಿ ಗುರುಗಳ ತಮ್ಗೆ ಅನಂತ ಅಂತ ಧನ್ಯವಾದರಪ್ಪ. ಆಗಾಗ ತಮ್ಮ ಅನುಭವನ ಇದೇ ರೀತಿ ಹೊಸ ಹೊಸ ಅನುಭವಗಳನ್ನ ಹಂಚ್ಕೊಳ್ತಾ ಇರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ. ಅನಂತ ಅಂತ ಧನ್ಯವಾದ್ರಿ ಅಪ್ಪರ, ಧನ್ಯವಾದಗಳು. ಆಯ್ತು ನಾವು ನಿಮ್ಮಂಗ ಒಬ್ರಲ್ಲ ಏನ್ ಬೇರೆ ಅಲ್ಲ ಎಲ್ಲ ಒಂದ ನಿಮ್ಮ ಅನುಭವ ನಮ್ಗೆ ಹಂಚೋದ ನಮ್ಮ ಅನುಭವ ನಿಮ್ಗೆ ಹಂಚ್ತೀವಿ. ಎಲ್ಲರೂ ಒಂದ ನಾವು ಏನ್ ಹೆಚ್ಚು ಕಡಿಮೆ ಮಾಡ್ಬೇಡ. ದುಂಡಪ್ಪ ಅಪ್ಪಾಜಿ ಹಿರಿಯರಿಗೆ ಧನ್ಯವಾದಗಳು. ದುಂಡಪ್ಪ ಅಪ್ಪ ಅವರು ದುಂಡಪ್ಪ ಅಲ್ಲ ದೊಡ್ಡಪ್ಪ ಅಂತ ನಮ್ಮ ಸಂಘದಲ್ಲಿ ದೊಡ್ಡಪ್ಪ ಅಂತ ಹೇಳಿ ನಾವು ಇವತ್ತು ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಅವರಿಗೆ ನಮ್ಮ ಧನ್ಯವಾದಗಳು. ಅಯ್ಯೋ ಶಿವಾಯ ನಾಳೆ ದೊಡ್ಡಪ್ಪ ಅಂತ ಕರೀನ್ರಿ.